ಅವನೇನು ಅಂತ ದುಡ್ಡಲ್ಲಿ ಅಪಟ್ಬಿಟ್ಟು ಅಂತಾರೆ ಈಗ ಅದೇ ಕಾರಣಕ್ಕೆ ಅವನು ದುಡ್ಡು ಯಾಕೆ ಹೇಳೋ ಒಂದು 100 ಮಡಿಕೊಳ್ಳೋದವ ಎಮರ್ಜೆನ್ಸಿ ಹೋದಾಗ ಪೀಪಲ್ ಫಾರ್ ಪೀಪಲ್ ತಂಡದವರು ಅತಿ ಹೆಚ್ಚು ಊಟ ಕೊಟ್ಟಿರೋದು ಇವತ್ತು. A1485 ಆಟೋ ಹೋಗ್ತಾ ಇದೆಯಲ್ಲ, ನರಸಿಂಹರಾಜ 569 ಆ್ಯಕ್ಚುಲಿ. ಈ ಸ್ಪಾಟಲ್ಲಿ ಹೋಗ್ತಾ ಇದ್ದೀನಿ. ಸೋಳ ಮಗ ರಾಂಗ್ ವೇನಲ್ಲಿ ಬಂದಿದ್ದು ಅಲ್ಲದೆ, ರಾಂಗ್ ವೇನೆಲ್ಲ ಈಗಲೂ ನಿಂತಿರೋದು ಗಾಡಿ ಅದು. ರಾಂಗ್ ವೇನಲ್ಲಿ ಬಂದಿದ್ದು ಅಲ್ಲದೆ ವೆರಿ ಕ್ಲೋಸಪ್ಪಲ್ಲಿ ಹೋಗ್ತಾನೆ. ವೆರಿ ಕ್ಲೋಸಪ್ ಅಂದರೆ ಅಲ್ಲಿ ಹಿಂದಿನ ಟೈರ್ ಆಲ್ಮೋಸ್ಟ್ ನನ್ನ ಕಾಲ ಮೇಲೆ ಹೋಗ್ತಾ ಇತ್ತು, ಅಷ್ಟೊಂದು ಕ್ಲೋಸಪ್ಪಲ್ಲ ಅದು. ಸ್ಕೂಲ್ ಆಟೋ ಅದು, ರಾಂಗ್ ವೇನಲ್ಲಿ ಬಂದಿದ್ದು. ನಾನು ಓಡಾಡ್ಬೇಕಾದ್ರೆ ರೋಡಲ್ಲಿ ತುಂಬ ವೆಹಿಕಲ್ಗಳನ್ನ ಕವರ್ ಮಾಡಿದ್ದೀನಿ. ಈ ಥರದ್ದು ಸ್ಕೂಲ್ ವೆಹಿಕಲ್, ಬರಿಮಲ್ಲಪ್ಪ ವಿದ್ಯಾಲಯನ ಏನೋ ಇದೆ ಅದು. ಪೇರೆಂಟ್ಸ್ಗಳು ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾ ಇರ್ತಾರೆ ಪಾಪ. ಅವ್ರ ಮಕ್ಕಳಿಗೆ ದುಡ್ಡು 1 ಲೀಟ್ರ್ ಹಾಲು ತೊಗೊಳೋದಕ್ಕೂ ಏನೇನೆಲ್ಲ ಕಷ್ಟಪಡ್ತಾರೆ. ಕಾಸು ಕೊಟ್ಟು ಇವ್ರಿಗೆ ಆಟೋ ಹತ್ತಿಸಿ ಕಳಿಸ್ತಾರೆ ಪಾಪ. ಇವರು ಆಟೋದಲ್ಲೇ ರಾಂಗ್ ವೇನಲ್ಲೆಲ್ಲ ಓಡಾಡಿಸ್ಕೊಂಡು ತೊಗೊಬಂದು ಯಾರಿಗಾರು ಬುದ್ಧಿ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಯಾರು ಅದಕ್ಕೆಲ್ಲ ಹೊಣೆ? ಸಿಕ್ಕಾಪಟ್ಟೆ ವೆಹಿಕಲ್ ನೋಡಿದ್ದೀನಿ ನಾನು ರಾಂಗ್ ವೇನಲ್ಲಿ ಹೋಗೋದು. ಮಕ್ಕಳಿಗೆ ಕರ್ಕೊಂಡೋಗೋ ಇದಿದೆಯಲ್ಲ ಆಟೋಗಳು, ಇದೆಲ್ಲ ಸಿಕ್ಕಾಪಟ್ಟೆ ಸರಿ ಇಲ್ಲ. ಅದು ಆ್ಯಕ್ಚುಲಿ ತುಂಬ ಇದೆ. ಬರೀ ರಾಂಗ್ ವೇಲ್ ಹೋಗೋದು ಅಂತೆಲ್ಲ ಓವರ್ ಕ್ರೌಡೆಡ್, ಸಿಕ್ಕಾಪಟ್ಟೆ ಜನ ತುಂಬ್ಕೊಂಡು ಹೋಗೋದು, ಬ್ಯಾಗೆಲ್ಲ ನೇತಾಕೊಂಡು ಹೋಗೋದು. ತಪ್ಪಿ ರೋಡಲ್ಲಿ ಹೋಗ್ಬೇಕಾದ್ರೆ ಬ್ಯಾಗ್ ಯಾರಿಗಾರು ಮೊದಲೇ ಬ್ಯಾಗಲ್ಲೆಲ್ಲ ಸಿಕ್ಕಾಪಟ್ಟೆ ಇದಿರುತ್ತೆ, ನೇತಾಕೊಳ್ಳೋದು ಆಳು ಮೂಳು ಡಿಸೈನ್ಗೆ ಜೊತೆಗೆ ನೇತಾಕೊಳ್ಳೋದಕ್ಕೆಲ್ಲ ಇರುತ್ತೆ. ಸೊ ಅದೇನಾದ್ರು ಅಪ್ಪಿ ಇಲ್ಲ ಅವ್ರು ಬೇರೆ ವೆಹಿಕಲ್ಗೆ ಲಾಕ್ ಆಗೋದ್ರೆ ಸಿಗಾಕೊಂಬಿಟ್ರೆ ಎಳ್ಕೊಂಡೋಗುತ್ತೆ. ಸೊ ಇದೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಮಕ್ಕಳು ಟ್ರಾನ್ಸ್ಪೋರ್ಟೇಷನ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಅದು. ಯಾಕೆಂದರೆ ಅವ್ರಿಗೆ ಮೆಚ್ಯೂರಿಟಿ ಇರೋದಿಲ್ಲ ಮಕ್ಕಳಿಗೆ. ಸೊ ಹೀಗಾಗಿ ಅದು ಅವ್ರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಜವಾಬ್ದಾರಿ 100% ಬರೀ ಕೇವಲ ಡ್ರೈವರ್ ಮೇಲೆ ಇರುತ್ತೆ. ಸೊ ಹೀಗಾಗಿ ಒಳ್ಳೆ ಡ್ರೈವರ್ಗಳನ್ನು ಹುಡುಕಿ ಕರ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡಬೇಕು. ಮಕ್ಕಳನ್ನೆಲ್ಲ ತುಂಬಿಕೊಂಡು ಒಳ್ಳೆ ಕುರಿ ತುಂಬ್ತಾರಲ್ಲ ಹಂಗೆ, ಕುರಿನೂ ತುಂಬಾರ್ದು ಲೆಕ್ಕ ಹೇಳಬೇಕಂದ್ರೆ ಆ ರೇಂಜ್ ತುಂಬ್ಕೊಳ್ಳೋದು. ಆ್ಯಕ್ಚುಲಿ ನಾನು ಬಿಲ್ಡಿಂಗ್ ನೋಡೋಣ ಅಂತ ನಿಂತ್ಕೊಂಡೆ, ಅಲ್ಲಿ ಇನ್ನೇನೇನೋ ನೋಡ್ತಾ ಇದ್ದೀನಿ. ಹೆಡ್ಲೈಟ್ ಆನ್ ಮಾಡೋದು ಮಾತ್ರ ನಿಲ್ಸಲ್ಲ ಇವ್ರುಗಳು. ಎಲ್ಲೆಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ತೆಗ್ದಂಗೆ ಸಿಗ್ತದೆ. ಆ್ಯಕ್ಚುಲಿ ನಡ್ಕೊಬರ್ತಾಯಿದ್ದೆ ನಾನು, ನನ್ನ ಮೇಲೇ ಎಸ್ತಿದ್ದೆ ಆ್ಯಕ್ಚುಲಿ ಅದು. ಲಕ್ಷ್ಮಣ ಬಾಲಂಗುಚಿ ಪೆಡಿಗೋಟ್ ಫಾರ್ಮುಲಾ, ಪೆಡಿಗೋಟ್ ತೋರಿಸೋಂಗೆ ಗೊತ್ತಾಳ. ಐಶ್ವರ್ಯ ಅರ್ಜುನ್. ಲಾಸ್ಟ್ ಗೋಡೆ ಹತ್ರ ನಾಯಿ ಬೀದಿ ನಾಯಿ ಹೋಗಿತ್ತು, ಸೈಕಲ್ ಇತ್ತು, ಆ ಕೈಯಲ್ಲಿ ಹೋಗುತ್ತೆ. ಅದರ ತಮಿಳಲ್ಲಿ 1 ಟೀ ತೊಗೊಂಡು ಬೈ 2 ಮಾಡಿಕೊಂಡು ಓಕೆನಾ. ನೆನಪು ರಾಕ್ಸ್ ಬಜ್ಜಳ ಬಾಳಗುಚ್ಚಿ, ರಾಕ್ಸ್ ಬಜ್ಜಳ ಬಾಳಗುಚ್ಚಿ ಬಾಳಗಟ್ಟು 902607 ಗಾಡಿ. ಆ ಹುಡುಗರು ನಾನು ಕೊಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ 20 ಥರದವರು. ಇದು ಸೈಕಲ್. ಅದು ಬಟ್ ಹೇಳಬೇಕು ಬಾಳಗುಚ್ಚಿ. ಯಾರೋ ಡಾಕ್ಟರ್ ಇದೇಬೇಕು ಎಲ್ಲಿದೆ ಅನಿಸಿದ ಹಿಕ್ಕಟ್ಟು.
ಅವರ ದೇವಸ್ಥಾನದಲ್ಲಿ ಒಬ್ಬ ಪ್ರಸಾದ ಹಿಡ್ಕೊಂಡು ಹೋಗ್ತಾ ಇದ್ದಾಳೆ. ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ತಿಂತಾ ಇದ್ರು ಆಂಜನೇಯನ ದೇವಸ್ಥಾನದಲ್ಲಿ. ಅವರ ದೇವಸ್ಥಾನದಲ್ಲಿ ಪ್ರಸಾದ ಮಾಡ್ತಾರೆ ಗುರು, ಎಂಥ ಅದ್ಭುತವಾಗಿರ್ತದೆ ಗೊತ್ತಾ. ತಿಂತಾದ್ರೆ ದೊಡ್ಡ ತಪ್ಪಲೆ ಎಲ್ಲ ಕಿತ್ಕೊಂಡು ತಿನ್ನೋ ಅನಿಸ್ತದೆ, ಆ ರೇಂಜ್ಗಿರ್ತದೆ. ಒಬ್ಬೊಬ್ಬರು ಮಾಡ್ತಾರೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಮಾಡ್ತಾರೆ, ಇರ್ತದೆ. ಅಲ್ಲಿ ತಿಂದಿದ್ದು ಸೂಪರಾಗಿತ್ತು ಒಂದು ಸರಿ. ಅಲ್ಲಿ ಚಾಮರಾಜ ಜೋಡಿ ರಸ್ತೆಯಲ್ಲಿ ಸತ್ಯನಾರಾಯಣ ದೇವಸ್ಥಾನ ಅಂದರೆ ಯಾವುದೋ ಒಂದಿದ್ದ ಹಳೆಯ ದೇವಸ್ಥಾನ ಒಂದೊಂದು ಪಾರ್ಕ್ ಪಕ್ಕದಲ್ಲಿದೆ ಅಂಟ್ಕೊಂಡಂಗೆ. ಸೊ ಅಲ್ಲಿ ಅವ್ರು ಮಾಡ್ಕೊಟ್ಟಿದ್ರು. ಅವತ್ತು ಎಂಥ ದಿನ ಅಂದರೆ ಊಟ ಇಲ್ಲ ಗುರು, ಹೊಟ್ಟೆ ಎಲ್ಲ ಹಸಿದಾಯ್ತು, ಸುಟ್ಟು ಹೇಳೋಕ್ಕಾಗ್ತಾರೆ. ಆ ರೇಂಜಲ್ಲಿ ಸುಟ್ಟು ಹೇಳಾಗ್ಬಿಟ್ಟಿದ್ದೀನಿ. ಯಾವುದೋ ದುಡ್ಡು ಕೊಟ್ಟ ಬೇರೆ ರೋಡಲ್ಲಿ ಅದೃಷ್ಟಕ್ಕೆ ಹೆಜ್ಜೆ ಉಳಿದೆ ಬರಬೇಕಾದ್ರೆ. ಸೊ ಕೊಟ್ಟಿದ್ದ ದುಡ್ಡಲ್ಲಿ ರಿಲಯನ್ಸಲ್ಲಿ ಬಿಸ್ಕೆಟ್ ತೊಗೊಳೋದು ಅನ್ಕೊಂಡು 50% ಡಿಸ್ಕೌಂಟ್ ಇರುತ್ತಲ್ಲ. ಸೊ ಆ ಬಿಸ್ಕೆಟ್ ತೊಗೊಳೋದು ಅನ್ಕೊಂಡು ಕರ್ಕೊಂಡು ಆಡ್ಕೊಂಡು. ಸೊ ಅಲ್ಲಿ ಇದು ವಿತರಣೆ ನಡೀತಾ ಇತ್ತು, ಪ್ರಸಾದ ವಿತರಣೆ. ಅದು ಎದ್ದ ಓಡೋ ಕ್ಯೂವಲ್ಲಿ ಇತ್ಕೊಂಡೆ ಕೊಟ್ಟರು ಪ್ರಸಾದ. ಸಕ್ಕತ್ತಾಗಿತ್ತು. ಆ್ಯಕ್ಚುಲಿ ಎಲ್ಲ ಸುಮಾರು ಜನ ಎಲ್ಲ ಇಸ್ಕೊಂಡ್ರು. ಆಮೇಲೆ ಗುಡ್ಡೆ ಮಕ್ಕಳು ಮುಂದೆ ಇಸ್ಕೊಂಡಿರೋ, ನಾನು ಇಸ್ಕೊತಾ ಇದ್ದೆ. ಈ ಕಡೆ ಬಂದಮೇಲೆ 2 ಇಸ್ಕೊಂಡ್ರು. ತಿರ್ಬಿಟ್ಟು ಮತ್ತೆ ಹೋಗೋಣ ಅಂದ್ಕೊಂಡೆ, ಆದರೆ ಅಷ್ಟೊಳಗೆ ಖಾಲಿಯಾಗಿ ಹೋಗಿತ್ತು. ಸಕ್ಕತ್ತಾಗಿತ್ತು ಇದು ಪ್ರಸಾದ. 2-3 ಥರ ಐಟಮ್ ಎಲ್ಲ ಕೊಟ್ಟಿದ್ರು. ಆ್ಯಕ್ಚುಲಿ 3 ಬೇರೆ ಬೇರೆ ಜೊನ್ನೆಲ್ಲಿ ಸಿಕ್ಕಿದ್ದಿದ್ದು. 3 ಬೇರೆ ಬೇರೆ ಜೊನ್ನೆಲ್ಲೇ ತೊಗೊಂಡಿದ್ದು. ಆಮೇಲೆ ಇತ್ತಲ್ಲ ಅದು ಎಲ್ಲ ಹೇಳೋದು ಸ್ವೀಟ್ ಕೊಟ್ಟಿದ್ರು. ಬೆಲ್ದನ್ನ ಇರಬೇಕು, ಬೆಲ್ದನ್ನ ಎಲ್ಲ ಗೊತ್ತಿಲ್ಲ. ಆಮೇಲೆ ಬೆಲ್ದನ್ನ ಥರ ಇತ್ತು ಒಂದಲ್ಲಿ. ಬೆಲ್ದನ್ನ ಅಂದರೆ ಸ್ವೀಟ್ ಪೊಂಗಲ್ ಥರ ಇತ್ತು, ಸೂಪರಾಗಿತ್ತು. ತೆಳ್ಳೆ ಇರಲಿಲ್ಲ, ಗಟ್ಟಿಗಿತ್ತು. ಒಳ್ಳೆ ಲಾಡುಗಿಂತ ಸ್ವಲ್ಪ ತೆಳ್ಳೆ ಇತ್ತು ಅಷ್ಟೇ, ಸೂಪರಾಗಿತ್ತು. ಒಟ್ಟಲ್ಲಿ ಏನು ಗೊತ್ತಿಲ್ಲ, ಸಾಯಂಕಾಲದ ಬೇರೆ ಇತ್ತು, ಕತ್ಲೆ ಸರಿಯಾಗಿ ಕಾಣ್ತಿರಲಿಲ್ಲ. ನಾನು ಈ ಕಡೆ ಬಂದು ನಿಂತ್ಕೊಬಿಟ್ಟೆ ತಿನ್ನುವಾಗ. ಜನಕ್ಕೆ ಕ್ರೌಡಲ್ಲಿ ನಿಂತ್ಕೊಳ್ಳೋದಿಲ್ಲ ಯಾವಾಗಲೂ. ಸೊ ಆಮೇಲೆ ಅದು ಟೇಸ್ಟು ಕೂಡ ಸೂಪರಾಗಿತ್ತು. ಅದೇನು ಅಂತ ಗೊತ್ತಿಲ್ಲ, ಹೊಟ್ಟೆ ಬೇರೆ ಹಸ್ತಿತ್ತಲ್ಲ, ಸುಮ್ಮನೆ ಶಿವ ಅಂತ ತಿನ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಬಿಡೆ. ಬೆಳಗ್ಗೆ ಗಂಟೆ ಹೋಗಿ ಅದೇನೋ ಅಂತಲೂ ಹೊಟ್ಟೆಲ್ಲ ಹೊಟ್ಟೆ ಮತ್ತೆ ಇನ್ನೊಂದು ಸಲ ಹೋಗೋಣ ಅಂತ ಪ್ಲಾನ್ ಇತ್ತು. ಅದು ರೆಸ್ಟೋರೆಂಟ್ ಕ್ಲೋಸ್ ಆಗುತ್ತೆ. 543 ಇದೆ. ಆ್ಯಕ್ಚುಲಿ ಆಟೋ ಪಾಸ್ ಆಯ್ತು. ಇಲ್ಲಿ ಈ ಕಡೆ ರಾಂಗ್ ವೈದ ಬಂದಿದ್ದು, ಇಲ್ಲೂ ಅದು ಗಾಡಿ ಬಂದಿದ್ದು. ಸಾಹೇಬ್ ಇದೇ ಥರ ಬಂದಿದ್ದು, ಇದೇ ಥರ ಬಂದಿದ್ವಾ. ಇದು ಅದ್ಭುತ ಅವರು. ಇಲ್ಲೂ ರಾಂಗ್ ವೇ ಹೋಯ್ತಾರೆ, 100% ರಾಂಗ್ ಹೋಗ್ತಾ ಹೋಗೋದು. ಅಲ್ಲೂ ಈಗ ಇಲ್ಲಿ ರಾಂಗ್ ವೈದಲ್ಲಿ ಬಂದು ಆ ಕಡೆ ಹೋದ ಚಕ್ಕದ ಹೊಡ್ಕೋಬೋದು. ತುಂಬ ಸಕ್ಕದಾಗಿತ್ತು. ಆ್ಯಕ್ಚುಲಿ ಮೊಬೈಲ್ ಕ್ಯಾಮ್ರಾಗೆ ಸಿಕ್ಕಿಲ್ಲ ಅದು, ಆದರೆ ಯಾವ ರೇಂಜಲ್ಲಿ ಹೋಗಿರೋಣ ಲೆಕ್ಕ ಹಾಕಿ ಸಕ್ಕ ಸ್ಪೀಡಲ್ಲಿ ಹೋಯ್ತು ಗಾಡಿ. ಮೊಬೈಲ್ ಚಾರ್ಜ್ ಮಾಡೋಣ ಅಂತ ಬಂದೆ, ಯಾರೋ ಐಕ್ಲೆ ತಿಕ್ಕ ತೋರಿಸ್ಕೊಂಡು ನಿಂತವೆ ಚಾರ್ಜ್ಗೆ ಪಾಲಗಳು ತಿಕ್ಕ ಅಷ್ಟೇ ಅಲ್ಲ, ಇವು 2 ಚಾರ್ಜ್ ಆಗುತ್ತೆ. 2 ಚಾರ್ಜ್ ಆಗುತ್ತೆ. ಇಲ್ಲೂ ಎಂಗೇಜ್ ಗುರು, ಅಲ್ಲೂ ಚಾರ್ಜ್ ಆಗ್ಬಿಟ್ಟಿರ್ತಾರಬ್ಬ. ಬುರುದೆದ್ದು ಖಾಲಿ ಇದೆ, ಚಾರ್ಜ್ ಮಾಡೋಕ್ಕೆ ಹೋಗಲ್ಲ. 51% ಇದೆ ಸದ್ಯಕ್ಕೆ. ಇಲ್ಲಿ ನಿಂತ್ಕೊಂಡು ಇವ್ರ ಜೊತೆ ಎಲ್ಲ ಕಿತ್ತಾಡೋದ್ರ ಬಲ್ಲ ಹೋಗೇ ನೋಡ್ಬರು. 41, 240, 240 ಇದರಲ್ಲಿ ಹೋಗಿ ಹೆವಿ ಹೋಗಿ ಇದೆ. 1833 ಹೋಗೇ ನೋಡ್ಬರು. ಯಪ್ಪ, ಇದು ಹೋಗೇ ಬಿಡುತ್ತೆ. ಸದ್ಯಕ್ಕೆ ಹೋಗೇ ಕಾಣ್ತಾ ಇಲ್ಲ, ಆದರೆ ಗಾಡಿ ಬಾಡಿ ಮೇಲೆಲ್ಲ ಹೋಗೇ ಇದೆ. ಇಲ್ಲಿ ಹಂಪ್ಸ್ಬೇಕು. ಎಷ್ಟೋ ಸರಿ ವೀಡಿಯೋ ಮಾಡಿದ್ದೀರಿ. ಈಗ ರೀಸೆಂಟ್ ಡೇಸಲ್ಲಿ ಒಂದು ಹಂಪ್ಸ್ ಹಾಕಿದ್ದಾರೆ. ಈಗ ನನಗೆ ಗೊತ್ತಿರೋ ಪ್ರಕಾರ ಇತ್ತೀಚೆಗೆ ಹಾಕಿರೋದು ಇದು ಹಂಪ್ಸ್. ಇಲ್ಲಿ ಕಾಣ್ತಾ ಇದೆ. ಇಲ್ಲಿ ಈ ಹಂಪ್ಸ್ ಬೇಕಿದ್ದು ಅಲ್ಲಲ್ಲ, ಇಲ್ಲಿ ಆ್ಯಕ್ಚುಲಿ ಈ ಸ್ಪಾಟ್ ಬರಬೇಕು. ಅಂದರೆ ಎಂಟ್ರೆನ್ಸ್ ಆಗುತ್ತಲ್ಲ ಈ ರೋಡಿಂದ ಮತ್ತು ಇದ್ರೊಳಗೆ ಹೋಗುತ್ತಲ್ಲ ಗೇಟ್ ಇದೆಯಲ್ಲ, ಎಕ್ಸಾಕ್ಟ್ಲಿ ಗೇಟ್ ಮೇಲೆ ಬರಬೇಕು. ಆ ಹಬ್ಸ್ ಗೇಟ್ ಮೇಲೆ ಬರಬೇಕು. ಅದು ಯಾವ ಮಹಾಶಯ ಅಲ್ಲಿಗೆ ಹಾಕಿದ್ನೋ ಗೊತ್ತಿಲ್ಲ, ಅದು ಯಾಕೆ ಹಾಕಿದ್ನೋ ಅಂತ ಅವನ್ನ ಕರೆದು ಕೇಳಬೇಕು, ಯಾಕಪ್ಪ ಅಲ್ಲಿ ಹಬ್ಸ್ ಹಾಕಿದ್ಯಾ ಅಂತ. ಎಂಟ್ರೆನ್ಸಲ್ಲಿ ಹೆಂಗೆ ಬರ್ತಾರೆ ಗೊತ್ತಾಗೋರು, ಏನು ಫಾರ್ಮುಲಾ 1 ಗಾಡಿಗಳು ಐತಾವಲ್ಲ, ಝುಯ್ ಅಂತ ಕಾರ್ನರಿಂಗ್ ಮಾಡ್ಕೊಯ್ತಾರೆ. ಮೋಟೋ ಜಿ ಪಿ ಬೈಕ್ಗಳು ಹೋಯ್ತಾವಲ್ಲ, ಬಗ್ಗಿಸ್ಕೊಂಡು ಅಂದ್ಕೊಂಡು ಕಾರ್ನರಿಂಗ್ ಮಾಡ್ತಾರಲ್ಲ, ಆ ರೇಂಜಿಗೆ ಮಾಡ್ಕೊಂಡು ಹೋಯ್ತಾರೆ. ಆ್ಯಕ್ಚುಲಿ ಅಲ್ಲಿಗೆ ಬರಬೇಕಿತ್ತು ಅದು.
ಅದ್ಭುತ ಪಂಚೆ ಬಾಳೆ ಹಿಡ್ಕೊಂಡು ಬಿಳಿ ಪಂಚೆ. ಅಲ್ಲಿ ದಾರಿ ಇಲ್ವಾ ಬಡ್ಡೆತ್ತವ ಮತ್ತು ತುಲ್ನಕ್ಕೆ ಹಿಡ್ದು ಇಲ್ಲಿ ಬಟ್ಟೆ ಹಾಕಿದ್ದೀನಿ. ಸೂಳೆ ಮಕ್ಕಳು ಹೆಂಗೆ ಹೋಯ್ತಾರೆ ಲೆಕ್ಕ ಹಾಕೋ. ನನಗೆ ಗೊತ್ತಿಂತ ಮಿಡ್ರಿಗೂಟ ಆಟ ಆಡ್ತಾರೆ ಅಂತಲೇ ಅದಕ್ಕೆ ಕ್ಯಾಮ್ರಾ ಆನ್ ಮಾಡ್ಕೊಂಡೆ ಬೋಳಿ ಮಕ್ಕಳು ತಂದು. ಕಾಂಪೌಂಡ್ ಹಾರ್ಕೊಂಡು ಹೋಗ್ತಾ ಇರೋದ. ಗೇಟ್ ಐತೆ ಅಲ್ಲೇ ಪಕ್ಕ, ಗೇಟಲ್ಲಿ ಹೋಗ್ತಿಲ್ಲ, ಕಾಂಪೌಂಡ್ ಹಾರ್ಕೊಂಡು ಹೋಗ್ತಿರೋದು. ಕಿಂಗ್ ಆಫ್ ಕಿಂಗ್ಸ್ ಅಂತೆ ಅವನು. ಫ್ರೇಮಿಂಗ್ ಮಾಡ್ತಾರೆ ಅಂತ ಗೊತ್ತು. ಎಕ್ಸಾಕ್ಟ್ ಇದೆಲ್ಲ ಆರ್ಗನೈಸ್ಡ್. ಇದು ಬಸ್ ಹೋಯ್ತಾ ಇದೆಲ್ಲ ಆರ್ಗನೈಸ್ ಅದೆಲ್ಲ. ಕಾಂತಾರ ಕಿಂಗ್ ಆಫ್ ಕಿಂಗ್ ಬಾ ತಿಗಾಕೈತೀನಿ ಮಕ್ಕಳ. ಕಿಂಗ್ ಅಂತೆ ಕಿಂಗ್ ಎಲ್ಲ ಹೊಡಕ್ಕೆ ಬಾಲ್ಗಳು ತಂದು. ಅಲ್ಲಿ ಬೊಕ್ಕ ಕವರ್ ಆಗಿರಲ್ಲ, ಬ್ಯಾಕ್ ಲೈಟ್ ಇರುತ್ತೆ ಖಂಡಿತ. ಸಾಯಂಕಾಲದ ಹೊತ್ತು ಬೆಳಿಗ್ಗೆ ಹೊತ್ತು ಎರಡೊತ್ತು ಮುಂದೆ ಸುತ್ತಾ ಇರ್ತಾರೆ ಅಂತ ಸಾಯಂಕಾಲ ವೀಡಿಯೋ ಕವರ್ ಮಾಡಿದ್ದೀನಿ. ಆ್ಯಕ್ಚುಲಿ ನಿನ್ನೆ ಮೊನ್ನೆ ಮಾಡಿದ್ದೀವಿ, ನಿನ್ನೆ ಎಲ್ಲ ಮೊನ್ನೆ ಮಾಡಿದ್ದೀವಿ. ಸುಮ್ಮನೆ ಇಲ್ಲ ನಾನು ಸುತ್ತಾ ಇರೋದು. ಆ್ಯಕ್ಚುಲಿ ನಿನ್ನೆ ಕವರ್ ಮಾಡಿದ್ದು ಅಲ್ಲಿ ನಾನು ಅಲ್ಲಿ ಕೂತ್ಕೊಂಡಿದ್ದೆ, ಸೆಂಟ್ರಲ್ಲಿ ಕೂತ್ಕೊಂಡಿದ್ದೆ. ಆವಾಗ ಸೆಂಟ್ರಲ್ಲಿ ಸುತ್ತಾ ಇದ್ದೆ. ಇವಾಗ ಇಲ್ಲಿ ಕೂತ್ಕೊಂಡಿದ್ದೀನಿ ಈ ಕಡೆ. ಸೊ ಈಗ ನಾನು ಸುತ್ತಾ ಇದೆ. ಆ್ಯಕ್ಚುಲಿ ಈ ಕಡೆ ಬರ್ತಾನೆ, ಇಲ್ಲಿಗೆ ಬಂದಾಗ ಕವರ್ ಮಾಡ್ತೀನಿ, ಒಂದು ರೌಂಡ್ ಮಾಡ್ಕೊಂಡು ಬರ್ತಾನೆ. ಈ ಕ್ಯಾಮ್ರಾ ಆನಲ್ಲೇ ಇಟ್ಕೊಂಡಿದ್ರೆ ಸಿಕ್ಕಾಪಟ್ಟೆ ಟೈಮ್ ಡ್ಯೂರೇಷನ್ಸ್ ತೊಗೊಳುತ್ತೆ. ಈಗ ಬರ್ತಾರೆ, ಇಲ್ಲಿ ಬಂದಾಗ ಇಲ್ಲಿ ಕ್ಯಾಮ್ರಾ ಆನ್ ಮಾಡ್ತೀನಿ. ಸ್ಟಾರ್ಟೆಡ್ ಅಡ್ವರ್ಟೈಸ್ಮೆಂಟ್ಗಳಿಂದಾಗಿ ಎಲ್ಲ ವಿಷಯ ಹಾಳಾಗುತ್ತೆ ಗುರು. I-20 ಪಕ್ಕಕ್ಕಿರಲಿ. ಸದ್ಯಕ್ಕೆ I-20 ಯಾಕೆ ತೋರಿಸ್ತಾ ಇರೋದು ಅಂದರೆ ಐಶ್ವರ್ಯ ಅರ್ಜುನ್ ರಿಯಾಲಿಟಿ ಶೋ ಗಂಡ ಇದ್ದಾನಲ್ಲ, ಸೊ ಅವ್ನಿಗೋಸ್ಕರ ತೋರಿಸ್ತಾ ಇರೋದು. ಅಲ್ಲಿ ತಳ್ಳಗಾಡಿ ಇದೆಯಲ್ಲ, ತಳ್ಳಗಾಡಿಯಲ್ಲಿ ಕಪ್ಪು ಕಲರ್ ಬಟ್ಟೆ ಕವರ್ ಮಾಡಿದಾರಲ್ಲ, ಜೋಳ್ಕೊಪ್ಪ ಪಕ್ಕ. ಸೊ ಅವ್ನು ಈ ರೋಡಲ್ಲಿ ಹೋಗ್ತಾನೆ. ಇಲ್ಲಿಂದ ಬಂದು ಈ ಫುಟ್ಪಾತ್ ಮೇಲೆ ತೊಗೊಂಡೋಗ್ತಾನೆ. ಸೊ ಅವಾಗ ನಾನು ಮುಂದೆನೇ ತೊಗೊಂಡೋಗ್ತಾನೆ. ಅದು ಎಚ್ಚರಿಕೆ ತಂದು ಜೋರಾಗಿ ಹಾರೋ ನೋಡಿಯೋದು. ನಾನು ಇದರಲ್ಲಿದ್ದೀನಿ, ಈ ಕಡೆ ಈ ಲೈನಲ್ಲಿ ಇದ್ದೀನಿ. ಅಂದರೆ ಕಂಬ ಇದೆಯಲ್ಲ, ಆ ಕಂಬದ ಪಕ್ಕದಲ್ಲಿದ್ದೀನಿ. ಅಲ್ಲಿವರೆಗೂ ತೊಗೊಬರ್ತಾನೆ ಲೆಕ್ಕ ಹಾಕಿ ಅವನು ಒಳ್ಳೆ ಮಗ. ಸೊ ಬೇಕಂತ ತೊಗೊಬಾರ್ದು, ಹೊಗೆ ನೋಡ್ಬೋದು. ಸೊ ಆ ಥರ ತೊಗೊಬರ್ತಾನೆ. ಆ್ಯಕ್ಚುಲಿ ಆರ್ಗೇಟಲ್ಲೂ ಅಷ್ಟು ಆಟೋ ಡ್ರೈವರ್ಗಳು ಅಟ್ಟಿಗೆ ಬರೋದು ಅದೆಲ್ಲ ಕಾಮನ್ ಇತ್ತು. ಅದೇ ಸರ್ಕಲಲ್ಲಿ ನಿಂತ್ಕೊಂಡು ಆಟೋ ಡ್ರೈವರ್ಗಳವರು ಅದನ್ನು ಕವರ್ ಮಾಡೋಕ್ಕೆ ಹೋಗಿಲ್ಲ. ಸೊ ಸಾಂಗ್ ಪ್ಲೇ ಆಗ್ತಿತ್ತಲ್ಲ, ಸುಮ್ಮನೆ ನಪಾರನ್ನ ಹೋದೆ, ವೀಡಿಯೋ ರೆಕಾರ್ಡ್ ಮಾಡಿ ಮೇಲೆ ನನಗೂ ಬೇಜಾರು, ಸುಮ್ಮನೆ ಹೋಗ್ತಾಯಿದ್ದೆ. ಸೊ ಅದೇ ಆಟೋದು ತಳ್ಳಗಾಡಿಯನ್ನು ಬೈಕಿಗೆ ಸಿಗಿಸ್ಕೊಂಡಿದ್ದ. ನಾನು ಆ್ಯಕ್ಚುಲಿ ಬೈಕಿಗೆ ಸಿಗಿಸ್ಕೊಂಡು ಬರ್ತಾಯಿದ್ದೆ. ಅದು ವೆರಿ ಕ್ಲೋಸ್ ಅಪ್ಪಲ್ಲಿ ತೊಗೊಂಡೋದ. ಅದಕ್ಕೂ ಹೇಳೋಣ ಇರಲಿ, ಬೇಕಾಗ್ತಾನೆ ಬರಲಿ ಮಗ. ಸರಿ ಹೋಗ್ಬೇಕಾದ್ರೆ ಆಟಿಟ್ಯೂಡ್ ಕ್ರಿಯೇಟ್ ಮಾಡೋದು ಜಾಸ್ತಿ ಅವರು, ಅದಕ್ಕೆ ಕವರ್ ಮಾಡ್ತಾಯಿದ್ದೀನಿ. ಈ ಗಾಡಿ ಮುಸ್ಲಿಮ್ಸ್ ಬಳಸ್ತಾರೆ ಜಾಸ್ತಿ, ಯಾಕೆ ಅಂತ ಗೊತ್ತಿಲ್ಲ, ಕಂಡುಹಿಡಿಬೇಕು. ಕಾಲು ಎಳ್ಕೊಂಡು ಹೋಗ್ತೀನಿ ಅಂತ. ಇಲ್ಲಿ ಸುಮಾರು ದಿವಸದಿಂದ ನೋಡ್ತಾ ಇದ್ದೀನಿ. ಮೋರ್ ದೆನ್ 2-3 ದಿವಸದಿಂದ, ಆಲ್ಮೋಸ್ಟ್ ವೀಕ್ ನೋಡ್ತಾನೆ ಇದ್ದೀನಿ. ಯಾರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಆಟೋದವ್ರು ಇರ್ತಾರಲ್ಲ, ಅಲ್ಲಿ ನಾಯಿಗಳು ಸಾಕೊಂಡಿದ್ದಾರೆ ಒಂದಷ್ಟು. ಆ ನಾಯಿಗಳಿಗೆ ಯಾವ ರೇಂಜಲ್ಲಿ ಆರೈಕೆ ಮಾಡ್ತಾರೆ ಅಂದರೆ, ನಾಯಿಗಳಿಗೆ ಓಡಾಡೋಷ್ಟು ತಾಕತ್ತಿಲ್ಲ. ಅಷ್ಟೊಂದು ಫ್ಯಾಟ್ ಇದೆ, ತಿಂದು ಕೊಬ್ಬೆಚ್ಚೋಗಿದ್ದಾವೆ ಅವಕ್ಕೆ. ಪಾಪ ಇದು ಬಿದ್ದು ಒದ್ದಾಡ್ತಾ ಇದೆ, ಅದನ್ನು ಕೇಳೋರೇ ಗೊತ್ತಿಲ್ಲ. ನಾನು ಅವ್ರನ್ನ ಬ್ಲೇಮ್ ಮಾಡೋದಿಲ್ಲ. ಇಲ್ಲಿರೋ ಯಾರಾದರೂ ನೋಡ್ಬೋದಿತ್ತಲ್ವ. ನನಗಂತೂ ನನಗೆ ತಿನ್ನಕ್ಕೆ ಕಾಯಿಸ್ತು. ನಾನು ಬಿಸ್ಕೆಟ್ ತೊಗೊಳಕ್ಕೆ ಜೋಬಲ್ ದುಡ್ಡಿಲ್ಲ. ಸಿರಿಗಾರ್ ಪೋರ್ಷನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು ಆ್ಯಕ್ಚುಲಿ. ವೀಡಿಯೋ ಆನ್ ಮಾಡೋ, ಕ್ಯಾಮ್ರಾ ಆನ್ ಮಾಡೋವರೆಗೆ ಲೇಟ್ ಆಗೋಯ್ತು. ಸಾಯಿ ಆಶೀರ್ವಾದ ಆಟೋ ಪಾಸ್ ಆಗಿ ಒಂದು KA09N7548. ಇವ್ರು ಆ್ಯಕ್ಚುಲಿ ಸುಮಾರು ಜನಕ್ಕೆ 2 ಕೊಟ್ಟರು. ಬೇಸಿಕಲಿ ನನಗೂ ಎಷ್ಟೊಂದು 2 ಕೊಟ್ಟಿದ್ದಾರೆ. ತಿನ್ನೋಕ್ಕಾಗದೆ ಕೊಟ್ಟಿರೋದುಂಟು, ಒಂದು ತಿನ್ನೋಕ್ಕಾಗಲ್ಲ. ಯಾಕಂದ್ರೆ ಸ್ಮೆಲ್ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಇನ್ನೊಂದು ಕೇಳಿದೆ. ಸೊ ಇಲ್ಲ, ಒಂದೇ ಸಿಗೋದು ಅಂತ ಹೇಳಿದೆ. ಆ್ಯಕ್ಚುಲಿ ಅಲ್ಲಿ ಬೆಡಿ ಐಡನಲ್ಲ, ಒಬ್ಬ ಕುತ್ಕೊಳ್ತಾನಲ್ಲ, ಅವ್ನಿಗೆ 2 ಕೊಟ್ಟರು. ಸುಮಾರು ಜನ 2 ಇಸ್ಕೊಂಡೋದ್ರು. ಇವ್ ನನ್ನ ಮಗ ಪಂಚಾಯತ್ ತೋರಿಸ್ತಾರೆ, ಸಾಮಾನು ತೋರಿಸ್ತಾರೆ, ಸೋಳ ಮಗ ಪೂರ್ಣಿಮಾ ನೋಡಿ. ಮಲೆ ಮಹದೇಶ್ವರ A2979 ಇರಬೇಕು, ನಾಟ್ ಶ್ಯೂರ್. ಟ್ರಾಫಿಕ್ ಗಮನಿಸ್ತಾ ಆ ಕಡೆ ಮೇಲೆ ಬರಲಿಲ್ಲ. ಪುಕ್ಕಟ್ಟೆ ಪ್ರಚಾರಕ್ಕೆ ಜನ ಏನೇನೆಲ್ಲ ಮಾಡ್ತಾರೆ ಅಂದರೆ, ಇಮೇಜ್ ಫಾರ್ಮುಲಾ ಬೇರೆ ಕ್ಯಾರಿ ಮಾಡ್ತಾನೆ ಅವನು. ಬೇರೆಯವ್ರಿಗೆಲ್ಲ ಕೊಟ್ಟ, ನನ್ನೆದ್ರಿಗೆ ಕೊಟ್ಟ. ನಾನು ಮುಂದೆ ನಾನು ಹಿಂದೆ ಇಸ್ಕೊಳ್ಳೋರಿಗೆ 2 ಕೊಟ್ಟ, ನನಗೆ ಮಾತ್ರ ಒಂದೇ ಅಂತ ಹೇಳ್ದ. ಇಮೇಜ್ ಫಾರ್ಮುಲಾ ಅವ್ನು ಗೊತ್ತಿಲ್ಲ, ಅಂದರೆ ವೀಡಿಯೋ ರೆಕಾರ್ಡ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಅವ್ನು ಕ್ಯಾಪ್ಚರ್ ಮಾಡ್ಕೊಳ್ತಿರೋದು. ಪೊಲೀಸರು ಜಸ್ಟಿಫಿಕೇಷನ್ ಕೊಟ್ಟಿದ್ರು, ಯಾಕೆ ಅಂದರೆ ಅಂದ್ಕೊಂಡು ಅವರು ಅಲ್ಲಿ ಹೋಯ್ತಲ್ಲ ಗಾಡಿ 7015 ಬೇಕು.
ನಾಟ್ ಶ್ಯೂರ್ 1.5 ಇರಬೇಕು, ನಾಟ್ ಶ್ಯೂರ್. ಅದು ಗಾಡಿ ಆಟೋ ಕವರ್ ಮಾಡ್ಕೊಳ್ತದೆ, ಹೋಯ್ತಲ್ಲ ಪಾಸ್ ಆಯ್ತಲ್ಲ ಅದು. ಅಮೌಂಟ್ ಫುಲ್ನ ಎಷ್ಟು ಜನ ಅಕ್ಕಿ ದುಡ್ಸಿದ್ರೋ ಗೊತ್ತಿಲ್ಲ. ಇವನ್ ಬಾಲಂಗೋಚಿ ನಂಬರ್ 1 ಬೇರೆ ತೋರಿಸ್ತಾನೆ ಅನ್ಸ್ಕೊಳ ಮಗ. ಪ್ರಕಾಶ್ ಬಾಲಂಗೋಚಿ. ಸ್ಪೋರ್ಟ್ಸ್ ಟಿ ಶರ್ಟ್, ಸ್ಪೋರ್ಟ್ಸ್ ಬೇಕಂತ 2 ಇಸ್ಕೊಬತ್ತಾರೋದು. ಅಗ್ನಿಶ್ ಗಾಡಿ ಹೋಗ್ತಾ ಇರೋದು 12X8447, 12 ಅದು KA12 ಅದು X447 ಏನೋ ಮುಂಚೆ ನಾವು ಓದ್ದೆ, ಮುಂದೆ ಏನೋ ನಂಬರ್ ಇತ್ತು 447 ಶ್ಯೂರ್, 147 ಏನೋ ಸಮಥಿಂಗ್ ಇದೆ, ಹೇಳಿದ್ದೀನಿ ಆಲ್ರೆಡಿ ಮುಂದೆ. ಅದು ರಿಲೇಟೆಡ್ ಇಲ್ಲದೆ ಮುಚ್ಚೋಳ್ಳಲ್ಲ ಅಲ್ಲೋಡಕ್ಕೆ ಅವಲ್ಲ ಅವಳಿಗೆ ಅವಳಿಗೆ. ಅದು ಲಕ್ಷ್ಮಮ್ಮಂಗೆ ಅಂತ ಆ್ಯಕ್ಚುಲಿ ಸುಮಾರು ಜನ ಓದು ನಾನು 2 ಮ್ಯಾಚ್ ಆಗುತ್ತೆ ಅಂತ ಗೊತ್ತಿತ್ತು, ಅದಕ್ಕೋಸ್ಕರ ಬಂದೆ ಆನ್ ಟೈಮ್ಗೆ. ಆದರೆ ಆ ಅಮ್ಮ ಮತ್ತು ಸ್ಕೂಟರ್ ಅಲ್ಲಿ ಸಿಂಗಲ್ ಐತಿ ಸ್ಕೂಟರ್ ಅದು. ಅಗೇನ್ ಎಸ್ಟಾರ್ ಮಂಜುನಾಥ್ ಗಾಡಿಗಳು ಸುಮಾರು ಮಂಜುನಾಥ್ ಬಾಲಂಗೋಚಿ ಸುಮಾರು ಗಾಡಿಗಳು ಹೋದ್ವಿ ಇಲ್ಲಿ. ಅಗೇನ್ ಊಟದ ಸಮಯದಲ್ಲೇ ಒಂದು ಕೊಟ್ಟಲ್ಲ ಆ್ಯಕ್ಚುಲಿ ಇನ್ನೂ ತಿಂತಾಯಿ ನೋಡಿ. ಇಷ್ಟೇ ಚೆನ್ನಾಗಿರಲ್ಲ ಆ್ಯಕ್ಚುಲಿ ಅದು, ಅದೇನೋ ಗೊತ್ತಿಲ್ಲಪ್ಪ. ಇವತ್ತೇ ಫಸ್ಟು ಅವ್ರು ಕೊಟ್ಟಿರೋ ತಿಂತಾರೆ. ನಾನು ಈಗ ಸುಮಾರು ಸರಿ ಇಸ್ಕೊಂಡಿದ್ದೀನಿ, ತಿನ್ನಾಗಲೇ ಇಟ್ಬಿಟ್ಟಿದ್ದೀನಿ. ನಾನೇ ತಿನ್ನೋಕ್ಕಾಗಲಿಲ್ಲ ಅಂದರೆ ಭೂಮಿ ಮೇಲೆ ಬಡಿ ಮಗ ಯಾರೂ ತಿನ್ನಲ್ಲ ಅಂತಲೇ ಅರ್ಥ. ಖಾರವಾಗಿದೆ ಇವತ್ತು, ಬಹುಶಃ ಅದಕ್ಕೆ ನಾವು ತಿಂತಾ ಇದ್ದೀನಿ. ಪರವಾಗಿಲ್ಲ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಅವರೇಜ್ ಫುಡ್ ನನಗೆ ಬೇಕಾದಂಗಿದೆ ಹೇಳ್ಬೇಕಾದ್ರೆ. ಖಾರವಾಗಿದೆ, ನನಗೂ ಬಾಯಿಗೆ ನಾಲ್ಗೆಲ್ಲ ಸಿದ್ದೋಗಿತ್ತು, ಸಿಡ್ಡಿಡ್ದೋಗಿತ್ತು. ಅದಕ್ಕೋಸ್ಕರ ನೆನ್ನೆ ಸಮೋಸ ತೊಗೊಂಡು ಖಾರ ಜಾಸ್ತಿ ಹಾಕ್ಕೊಂಡು ತಿಂದೆ. ಅದು ಸಮೋಸನೂ ಚೆನ್ನಾಗಿರಲಿಲ್ಲ. ಬಿಲೋ ಆ್ಯಾವ್ರೇಜ್ ಸಮೋಸ 15 ರೂಪಾಯಿ ಬೇರೆ ತೊಗೊಂಡೋಗಿತ್ತು. ಇದೆಲ್ಲ ಕಂದಲ ಬಾಲಂಗೋಚಿಗಳು. ಬೆಳಿಗ್ಗೆಯಿಂದ ಬರೀ ಇವ್ರದ್ದೇ ಅವಳಿ. ಅಲ್ಲಿ ಹುಡುಗರು ಒಂದೊಂದೇ ಕೊಟ್ಟಿರೋದು, ಬೇರೆ ಗೊತ್ತಿಲ್ಲ. ಅವ್ರು ಎಷ್ಟಾರು ಕೊಟ್ಕೊಳ್ಳಿ, ಒಟ್ಟಲ್ಲಿ ಅದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಅದೇ ಮಹೇಶ ಇದು 2022 ಮಾರ್ಕೆಟಿಂಗ್ ಮ್ಯಾಚ್ ಫಾರ್ಮಲ್ಲ ಮಹೇಶ ಬಾಲಂಗೋಚಿ ಮತ್ತು ಕುಮಿದಳ ಚಂದ್ರ ಬಾಲಂಗೋಚಿ ಇದು ಒಂದೇ ಆಲ್ಮೋಸ್ಟ್. ಯಾಕೋ ಗೊತ್ತಿಲ್ಲ, ತುಂಬದಲ್ಲಿ ಪಾಯ್ಸನ್ ಬರ್ತಾಯಿದೆ. ತುಪ್ಪಕ್ಕಂತ ಊಟ ನೋಡಿ ಮಗ. ಆ್ಯಕ್ಚುಲಿ ಪುಟ್ಸ್ವಾಮಿ ಅವ್ರದಂಗೆ ವಿಷ ತಗೊಳ್ಳೋ ಅಂತ ಎಷ್ಟೊಂದ್ಸರಿ ಬೈದಿದ್ರು, ಬಹುಶಃ ಅದಕ್ಕೆ ಬೇಕು. ಯಾರೋ ಬಸ್ಸಿನ ಸ್ಟೈಲ್ ನೋಡ್ರೆ ಊಟ ಅನ್ಸ್ಬೋದು. ಹಾಂ ಇಲ್ಲ ಹೀಗೆ ಹೊಡೋಗ್ಬಿಟ್ಟು ವೆಯ್ಟ್ ಮಾಡಲ್ಲ, ಸುಮ್ಮನೆ ಹೋಗ್ತೀನಿ. ಅಯ್ಯೋ ಈ ಬೋಳಿ ಮುಖ ನೋಡಿ ಸಾಕಾಗ್ಬಿಡೋದೆ ಗುರು ನನಗೆ. ಅಲ್ಲಿ ಬಿಳಿತಲ್ಲೇ ಬರ್ತಾವಂದ್ರೆ ಗುರು ಪಂಚೆ ಹಾಕೊಂಡು ಮುಂದೆ ಎಲ್ಲೆಲ್ಲೂ ಬರ್ತಾನೆ ಗುರು, ಎಲ್ಲೆಲ್ಲೂ. ನಂಜನಗೂಡು ದೇವಸ್ಥಾನ ಸಿಗ್ತಾನೆ, ರೈಲ್ವೆ ಸ್ಟೇಷನಲ್ಲಿ ಸಿಗ್ತಾನೆ, ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಮೊಬೈಲ್ ಚಾರ್ಜ್ ಮಾಡ್ತೀನಿ, ಅಲ್ಲೂ ಬಂದು ಬಗ್ ನೋಡ್ತಾನೆ ಚಾರ್ಜ್ ಮಾಡೋದು. ಅವನು ಅಲ್ಲೇ ಚಾರ್ಜ್ ಮಾಡೋದು. ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ, ಅಲ್ಲಿ ಯಾರು ತುಣ್ಣೆ ಹೊಂಡಕ್ಕೆ ಹೋಗ್ತಾನೆ ಏನೋ ಗೊತ್ತಿಲ್ಲ. ಇಲ್ಲೂ ಅಷ್ಟೇ, ಮುಂದೆ ಓಡಾಡಿದೆ ಡೈಲಿ ಕಡಿಮೆ ಅಂದ್ರೂ ನಾನು ಈ ಸ್ಪಾಟಿಗೆ ಬಂದಾಗ ನನ್ನ ಮುಖ ತೋರಿಸ್ದೆ ಹೋಗೋಕ್ಕೆ ಸೀನೇ ಇಲ್ಲ. ಅವನು ಮುಖ ತೋರಿಸೇ ಹೋಗೋದು ಅವನು. ಗೊತ್ತಿಲ್ಲ ಅದು ಯಾಕೋ ಸ್ಯಾಡಿಸ್ಟು. ಕಿವಿ ಹತ್ರ ಬಂದು ಧರಿಸ್ಕೊಂಡ್ರೆ ಸೌನೆಟ್. ಆ್ಯಕ್ಚುಲಿ ಅದನ್ನು ತೆಗಿಯೋಕ್ಕೋಸ್ಕರ ತೆಗಿಲ್ಲ, ನಾನು ಸಿ ಬಿ ಕೈಯನ್ನು ತಗೊಳಕ್ಕೆ ಪಡೆದೆ. KP52606 ಗಾಡಿಯದು ಅದು ಆ ಕಡೆ ಇರಲಿ. ಕಿವಿ ಹತ್ರ ಹಚ್ಕೊಳ್ಳೋದು. ಲೈಟ್ 4x5
D4L5 ರಾಂಗ್ ಮೇಲೆ ಬಂದ ಅಂತಲ್ಲ, ನನ್ನ ಮೇಲೆ ಬಂದ ಅದೇ ಗಾಡಿಗೆ 1 ಇಂಚ್ ಡಿಸ್ಟೆನ್ಸಲ್ಲಿ ಹೋಯ್ತದು. 1 ಇಂಚು ಇಲ್ಲ ಅಂದ್ಕೊಳ್ತೀನಪ್ಪ. ನಾನು ಕಾಲು ಎತ್ಕೊಂಡೋದಕ್ಕೆ 1 ಇಂಚ್ ಆಗಿಲ್ಲ, ಇನ್ನೂ ಕ್ಲೋಸ್ ಅಪ್ ಮಾಡ್ತಾರೆ. ಅದು ಬುದ್ಧೆ ಪಾಸ್ ಆಯ್ತಲ್ಲ, ಅದು ಸ್ಕೂಟರ್ ಸುಜುಕಿ TVS ಸ್ಕೂಡಿ ಸ್ಟ್ರೀಲ್ ಅಂತ ಯಾವುದೋ ಒಂದು ಗಾಡಿ ಇದೆ. ಅದು ಇವನು ಬೆಟ್ ನೋಡಿ ನಮ್ಮ ಸೋಳಾಗುತ್ತೆ. ಈಗ ಹೇಳ್ಕೊಂಡು ಹೋಗ್ತೀವಿ ಅಂತ, ನಂದಿಗಳು ಕರ್ಕೊಂಡು ಹೋಗ್ತೀವಿ ಅಂತ. ಈಗ ಚೇತಕ್ ಗಾಡಿ ಕೊಡೋದಕ್ಕೆ ಕೇಳಿದೆ ಆನ್ಲೈನಲ್ಲಿ, ಅದಕ್ಕೆ ತೋರಿಸ್ತಾರೆ. ಮುಂಚೆ ರಾಯಲ್ ಬ್ಲೂ ನಾವು ತೊಗೊಳ್ತೀವಿ, ಕಲರಿಂಗ್ ಅದರಲ್ಲಿ ಎಷ್ಟೊಂದು ಕಲರ್ ಇರುತ್ತಲ್ಲ. ಸೊ ಗಾಡಿ ಗ್ರೀನ್ ಕೊಡೋಕ್ಕೆ ಹೇಳಿದೆ, ನಾವು ರಾಯಲ್ ಬ್ಲೂ ತೊಗೊಳ್ತೀವಿ ಅಂತ ಆ್ಯಟಿಟ್ಯೂಡ್ ಚೆಕ್ ಮಾಡ್ತಿರೋದು. ಅದೇ ತೋರಿಸಿರೋದು. ಬೇಕಾಗತ್ತಾ ರೆಡ್ ಕಲರ್ ಶೂಸ್, ಅದು ಕುಬ್ದಳಕ್ಕಂತನ ಐಡೆಂಟಿಟಿ ಆಗೋಗಿದೆ ಸದ್ಯಕ್ಕೆ. ಚೇತಕ್ ಗಾಡಿ ನಂಬರ್ ಇಲ್ಲ, ಹುಡುಗ ನಿಂತ್ಕೊಂಡಿದ್ದಾರೆ. ಕುಮುದಳ ಕನ್ನಡ ಭಾಳ ಅಂಬುಜು. ಆ್ಯಕ್ಚುಲಿ ಇದು ಏನಕ್ಕೆ ತೋರಿಸ್ತಾ ಇರೋದು ಅಂದರೆ, ಇದಕ್ಕಿಂತ ಮುಂಚೆ ಏನೋ ಒಂದು ಇನ್ಸಿಡೆಂಟ್ ನಡೀತು. ಏನಂದರೆ ಈ ಬಿಲ್ಡಿಂಗ್ ನೋಡಿದಾಗ ಅಲ್ಲಿ ಅಂಗಡಿ ಇದೆ ಒಂದು, ನಾನು ನಿಂತ್ಕೊಂಡಿದ್ದೆ. ಆವಾಗ ಒಂಟಿ ಕಲ್ಲಲ್ಲಿ ನಿಂತ್ಕೊಬೇಡಿ ಅಂತ ಹೇಳ್ಬಿಟ್ಟು ಹೋದ ಒಂದು. ಇನ್ನೊಂದು ಊಟ ಆಯಿತಾ ಅಂದ. ಹೂ ಅಂದೆ. ಏನು ತಿಂಡಿ? ರೈಸ್ ಬಾತ್ ಅಂದ. ಅವನೇ ಹೇಳ್ದ ಅಂದ್ಬಿಟ್ಟು ಅಂತ. ಅದೇನಂದರೆ, ನೀನು ಭಿಕ್ಷುಕ, ಬೀದಿ ಮುಂದೆ ಊಟ ಮಾಡ್ತೀಯ ಅನ್ನೋ ಥರ ಹೇಳ್ದೆ. ಅಂದರೆ ಹಾಸ್ಪಿಟ್ಲ್ ಮುಂದೆ ಬರೀ ರೈಸ್ ಪಾತ್ಗಳನ್ನ ಕೊಡೋದಲ್ವ. ಸೊ ಅದನ್ನು ಆಡ್ಕೊಳ್ಳೋ ರೀತಿ ಹೇಳ್ಬಿಟ್ಟು ಅದು ಅವಮಾನ ಮಾಡುವಂಥದ್ದು. ಸೊ ಅದರದ್ದು ಇಲ್ಲಿ ಆ್ಯಕ್ಟಿವಿಟಿ ನಡೀತಾರೆ. ಅವ್ನು ಹಿಂದುಗಡೆ ಅವನ್ನ ಸ್ಕೂಟರ್ ಬಜಾಜ್ ಚೇತಕ್ ಅವನು ಎಲ್ಲೋ ನೋಡಿದ್ದೀನಿ. ಮೇ ಪ್ರಿಂಟಿಂಗ್ ಫೀಲ್ಡ್ ಅವನು ಇರಬೇಕು. ಅವನು ಪ್ರಿಂಟಿಂಗ್ ಫೀಲ್ಡ್ ಅಂದರೆ ಜಸ್ಪಿಟಾಗಿ ಕೆಲಸ ಮಾಡ್ತಿದ್ದಾಗ ಅಲ್ಲಿ ನೋಡ್ತಿದ್ದಿದ್ದು ಜ್ಞಾಪಕ ಅವನಿಗೆ. ನಾಗರಾಜ ನಾನು ಬಂದು ಸಣ್ಣಗೆ ಮುಂದುಗಡೆ ಈ ಬಿಲ್ಡಿಂಗ್ ಇದೆಲ್ಲ, ಆ ಬಿಲ್ಡಿಂಗು ಅಂಗಡಿನ ಇದು ಮಾಡ್ತಾಯಿದ್ರು. ರೆಂಟಿಗೆ ತೊಗೊಳಕ್ಕೆ ನೋಡ್ತಾಯಿದ್ರು. ಚೆನ್ನಾಗಿ ಗೊತ್ತಿಲ್ಲ, ಏನಾದರೂ ಆಟಿಟ್ಯೂಡ್ ಹಾಳು ಬಿದ್ದೋಗ್ಲಿ. ಒಟ್ಟಲ್ಲಿ ಹಂಗೆ ಹೇಳ್ದ. ಅಂದರೆ ಅವಮಾನ ಮಾಡೋ ಥರ. ಟರ್ನ್ ಮಾಡೋಕ್ಕೆ ಇಲ್ಲಿವರೆಗೂ ಬಂದೋದ ನಾನು. ಮೊಬೈಲ್ ಕಟ್ ಮಾಡಿಬಿಟ್ಟಿದೆ, ವೀಡಿಯೋ ಕಾಲ್ ಕಟ್ ಮಾಡಿಬಿಟ್ಟಿದೆ, ಫೋನ್ ರೆಕಾರ್ಡಿಂಗ್ ಕಟ್ ಮಾಡಿಬಿಟ್ಟಿದೆ, ಇಲ್ಲದ್ರೆ ಮುಖ ಕವರ್ ಮಾಡಿಬಿಟ್ಟಿದೆ ಹತ್ತಿರದಿಂದ. ಬೇಕಂತ ಬಂದು ಹೋಗಿದ್ದೆ ಅವನು. ಆ್ಯಕ್ಚುಲಿ ಏನೋ ಕರ್ನಾಟಕ ಆಳ ಮುಗಿಸ್ಕೊಡ್ತಾನೆ. ಆ್ಯಕ್ಚುಲಿ ಕಟ್ಕೊಡೋ ರಮೇಶ್ ಲ್ಯಾಂಗ್ವೇಜ್ ಆ ಕಡೆಗೆ ಹೋಗು ಅಂತ. ಕಟ್ಕೊಡೋ ರಮೇಶ್ ಲ್ಯಾಂಗ್ವೇಜ್. ಇದೇ ಸ್ಪಾಟಲ್ಲಿ ಮುಂಚೆನೇ ಹೇಳಿದ್ದೆ ಒಂದು, ಆ ಮನೆ ಇದೆಯಲ್ಲ, ಯಾವುದು IDFC ಫಸ್ಟ್ ಬ್ಯಾಂಕ್, ಆಲ್ವೇಸ್ ಯುವರ್ ಫಸ್ಟ್ ಪ್ರೀ-ಓನ್ಡ್ ಟೂ ವೀಲರ್ ಕೊಡೋಕ್ಕಿದಾರಲ್ಲ, ಹಳೆ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಇದು ವಿನಾಯಕ BRD ಫಾರ್ಮ ಪಕ್ಕದ್ದು ಹಳೆ ಮನೆ ಇದೆಯಲ್ಲ, ಹಳೆಯ ಮನೆ ಅನ್ನೋಕ್ಕಿಂತ ಹಂಚಿನ ಮನೆ ಇದೆಯಲ್ಲ. ಸೊ ಆ ಮನೆ ಒಂದೊಂದ್ಸರಿ ಬಂದು ಇಲ್ಲಿ ಕೂತ್ಕೊಂಡಿದ್ದೆ. ಈ ಕಾರ್ ನಿಂತಿದ್ದಲ್ಲ, ಈ ಜಾಗ ಕೂತ್ಕೊಂಡಿದ್ದೆ. ನನ್ನ ಪಕ್ಕ ಇನ್ನೊಬ್ಬ ಬಂದು ಕೂತ್ಕೊಂಡಿದ್ದೆ. ಅವನೇ ರೈಸ್ ಬಾತ್ ಅಂತ ಕೇಳ್ಬಿಟ್ಟು ಹೋಗಿದ್ದು. ರೈಸ್ ಬಾತ್ ತಿಂದೆ ಅಂತ ಹೇಳಿದ್ದು ಓನರ್. ಆ್ಯಕ್ಚುಲಿ ಇದಿದೆಯಲ್ಲ, ಈ ಜಾಗದಾಗ ಕೂತ್ಕೊಂಡಿದ್ದೆ. ಆವಾಗ ಹಳೆ ಮನೆ ಹಂಚಿನ ಮನೆ ಇದೆಯಲ್ಲ, ಹಂಚಿನ ಮನೆಯವನು ಬಂದು ನನ್ನ ಪಕ್ಕ ಒಬ್ಬ ಕೂತ್ಕೊಂಡಿದ್ದ. ಕುಂಟ ಇದರಲ್ಲಿ ಕೂತ್ಕೋತಾನೆ ಅವನು. ಅಲ್ಲಿ ಟೀ ಸ್ಟಾಲ್, ರಾಮಂದ್ರ ಇದೆಯಲ್ಲ, ಷಣ್ಮುಗಂ ಅಡ್ಡ ಇದೆಯಲ್ಲ, ಅಲ್ಲಿ ವರುಣ ಟೀ ಸ್ಟಾಲ್ ಇದೆಯಲ್ಲ, ಅಲ್ಲೂ ಕೂತ್ಕೊತಿರ್ತಾನೆ ಅವಾಗ ಒಂದೊಂದ್ಸರಿ. ಸೊ ಅವನು ಇಲ್ಲಿ ಬಂದು ಕೂತ್ಕೊಂಡಿದ್ದ, ಇಲ್ಲಿ ನನ್ನ ಪಕ್ಕ ಕೂತ್ಕೊಂಡಿದ್ದ. ವಾಕಬಲ್ ಎಷ್ಟು ನನಗಿಂತ ಒಂದು 5 ಅಡಿ ದೂರದಲ್ಲಿ ಕೂತಿದ್ದ. ಆ್ಯಕ್ಚುಲಿ ಅವನು ಕೂಡ ಕವರ್ ಮಾಡಿದ್ದೀನಿ ನಾನು ಎಷ್ಟೊಂದು ಸರಿ. ಸೊ ಅಂಗಡಿ ಮನೆಯವನು ಬಂದ್ಬಿಟ್ಟು ಅವನನ್ನು ನನ್ನ ಪಕ್ಕ ಕೂತಿದ್ದಲ್ಲ, ಅವನು ಕೇಳ್ತಾನೆ, ನಿನ್ನ ಫ್ರೆಂಡಾ ಹಂಗೆ ಹಿಂಗೆ ಅಂತ ಮಾತಾಡ್ಸ್ಬಿಟ್ಟು ಹೋಗ್ತಾನೆ ಅವನ್ನ. ಅಂದರೆ ಅವ್ನು ಭಿಕ್ಷುಕ, ಅವನು ಫುಲ್ ಹೋಮ್ಲೆಸ್, ಫುಲ್ ಕೊಳಕ್ ಬಟ್ಟೆ ಹಾಕ್ಕೊಂಡು. ಆ್ಯಕ್ಚುಲಿ ನಾನು ಹೋಮ್ಲೆಸ್, ಆದರೆ ಅವ್ನ ರೇಂಜಿಗೆ ಏನು ಕೊಳಕ್ ಬಟ್ಟೆ ಹಾಕ್ಕೊಂಡು ಬೀದಿ ಭಿಕ್ಷೆ ಬಿಡೋದಿಲ್ಲ. ಇದು ಹಾಕ್ಕೊಂಡು ಏನು ಕೊಳಕ್ ಬಟ್ಟೆ ಹಾಕ್ಕೊಂಡು ಕೂತಿದ್ದ ಕುಂಟ, ಪ್ಯೂರ್ ಭಿಕ್ಷುಕ ಅವನು. ಸೊ ಅವ್ನು ಕವರ್ ಮಾಡಿದ್ದೀನಿ. ಅವ್ರು ಕೇಳ್ತಾನೆ, ಫ್ರೆಂಡಾ? ಅದು ಆ್ಯಕ್ಚುಲಿ ಅವ್ರ ಮನೆಯಲ್ಲಿ ಒಂದು ಹುಡುಗಿದೆ, ಐಶ್ವರ್ಯ ಅಂತ ಇದೆ. ಅವ್ರು ಗೊತ್ತಿಲ್ಲ, ನಾಟ್ ಶ್ಯೂರ್, ಬಟ್ ಐಶ್ವರ್ಯ ಅನ್ನೋ ಹೆಸರು ಕೇಳಿಸ್ಕೊಂಡಿದ್ದೀನಿ ನಾನು.
ಎಲ್ಲೋದ ಗೊತ್ತಾ, ಇಲ್ಲಿ ಈ ಜಾಗ ಇದೆಯಲ್ಲ, ಈ ಜಾಗದಾಗ ಹೋದ ಸಾಮ್ನೆ. ಈಗ ಆ್ಯಕ್ಚುಲಿ ಸಲ್ಮಾನ್ ಖಾನ್ದು ಯಾವುದೋ ವಿಷಯ ಅಪ್ಲೋಡ್ ಮಾಡ್ತಾಯಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ರಿಪ್ಲೈ ಮಾಡ್ತಾಯಿದ್ದೆ. ಒಂದು ನಾಯ್ದು ಯಾವುದೋ ಫೋಟೋ ಅಪ್ಲೋಡ್ ಮಾಡಿದ್ರು, ಅದು ರಿಪ್ಲೈ ಮಾಡ್ತಾಯಿದ್ದೆ. ಸ್ಪೆಷಲಿ ಸುದೀಪ್ ಮತ್ತು ಸುದೀಪ್ ಮತ್ತು ಸಲ್ಮಾನ್ ಖಾನ್ ಅಂದರೆ ಸಲ್ಮಾನ್ ಖಾನ್ ಕೆಳಗೆ ಸುದೀಪ್ನ ಕ್ಯೂ ಮಾಡೋದಿಲ್ಲ, ನಾನು ಕ್ಯೂ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ, ಅದು ಅವರಿಬ್ಬರು ಬಿಟ್ಟಿದ್ದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ರಿಪ್ಲೈ ಮಾಡಿದೆ. ತಕ್ಷಣ ಸಾಮ್ನೆ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಬಂದಿದ್ದಿದ್ದು. ವಾಟರ್ ನೀರಾಗ್ತಾ ಇರೋದು. ಹುಡುಗರು ಬೆಳಗ್ಗೆಯಿಂದ ಹೆವಿ ಕೂಡ ಐತೆ ಹುಡುಗರದು. ಈಗ ಪಕ್ಕ ಕಿವಿ ಹತ್ರ ಹೋಗ್ಬಿಟ್ಟು ಏನೋ ಮೈಲಾರಿ ವಿಷಯ ಹತ್ಕೊಂಡು ಮಾತಾಡ್ತಾರೆ. ರಾಂಗ್ ವೇಲ್ ಬರ್ತಿರೋದು JB 2322. ಸಲ್ಮಾನ್ ಖಾನ್ ಅವ್ರ ಕೈ ನೋಡುಗರು ಹ್ಯಾಂಡ್ ಜಾಬ್ ಮಾಡ್ಕೊತಾರಲ್ಲ, ಆ ಥರನ ಮಾಡ್ಕೊಂಡು ತೋರಿಸ್ತಾರದಮ್ಮ. ಅದೆಷ್ಟೋ ಕ್ಲೋಸಪ್ ಅಲ್ಲದ ಮೊಬೈಲ್ ಸರಿ ಗಾಡಿದೆ ಬರೀದ್ರೆ ತೊಗೊಳೋದು. ಗಾಡಿ ನಮ್ಮ ಗಾಡಿ ನಂಬರ್ ಇಲ್ಲ, ಮುಖ ಕವರ್ ಆಗಿಲ್ಲ. ಯಾವ ಬೋಳಿ ಮಗ ಇವ್ರುಗಳಿಗೆಲ್ಲ ರೂಲ್ಸ್ ಮಾಡೋದು ನನಗೆ ಗೊತ್ತಿಲ್ಲ. ವಿತೌಟ್ ನಂಬರ್ ಪ್ಲೇಟ್ ಗಾಡಿಗಳು ಬಿಡಬೇಕು ಅಂತ. ಇದು ಎಷ್ಟು ಗೊತ್ತಪ್ಪ ಗೊತ್ತಾಗ HK 337 ಫುಟ್ ರೆಸ್ಟ್ ಹೊಡೆಯೋದು. ಲೇಡೀಸ್ ಫುಟ್ ರೆಸ್ಟ್ ಇದೆಯಲ್ಲ, ಆ ಫುಟ್ ರೆಸ್ಟ್ ಹೊಡೆಯೋದು. HY ಇದೆ, ಸೀರೀಸ್ ಎಲ್ಲ W317 ಗಾಡಿ. ಆಟೋ ಹೆರಿಟೇಜ್ W ಸೀರೀಸ್ ಗಾಡಿ ಇದು, ಅದು ಹೆರಿಟೇಜ್ ಗಾಡಿ. JS 1981 ಗಾಡಿ, ಅದು ಹೋಂಡಾ ಆ್ಯಕ್ಟಿವಾ. ಕುಮುದಾಳ ಕಂದಾನೆ ಈ ವಿಡಿಯೋದಲ್ಲಿ ಫಸ್ಟ್ ಬರೋದು. ಎಲೆಕ್ಟ್ರಿಕ್ ಸ್ಪೀಕರ್ ಇಲ್ಲ. ಡಬ್ಬರ್ ಪ್ಲೇಟ್ ಯಾವುದೇ ವೆಹಿಕಲ್ನ ಓಡಾಡೋಕ್ಕೆ ಬಿಡಬಾರ್ದು ಇವರು. ಸಿಕ್ಕ ಹೊಡೆ ಗಾಡಿಗಳು ಬರೀ ಅದರಲ್ಲೇ ಕ್ರೈ ಮಾಡೋದು. ರೆನಾಲ್ಟ್ ಡಸ್ಟರ್ ಆಯಿತು ಇದು ಬಿಟ್ಸ್. ಆ್ಯಕ್ಚುಲಿ ಇನ್ನೂ ಒಂದು ಡಸ್ಟರ್ ಇದು ರೆನಾಲ್ಟ್ ಡಸ್ಟರ್. ಸಿಕ್ಕಾಪಟ್ಟೆ ಡಸ್ಟರ್ಗಳು ಇವತ್ತದು ಓಡಾಡ್ತಿದೆ ಸುತ್ತಮುತ್ತ. ಸ್ಪೆಷಲ್ ಈ ರೋಡಿಗೆ ಬಂದಾಗ ಡಸ್ಟರ್ಗಳು ಸಿಕ್ಕಾಪಟ್ಟೆ ಓಡಾಡ್ತಾರೆ. ಜೊತೆಗೆ ಇನ್ನೊಂದೇನಾದರೂ ಇವತ್ತು ದೇವಸ್ಥಾನದಲ್ಲಿ ಯಾರೋ ಒಬ್ಬ ದೇವಸ್ಥಾನದಲ್ಲಿ ಊಟ ಕೊಡ್ತಾರಾ ಅಂತ ಹೇಳ್ದ. ಕೇಳಿ ನೋಡಪ್ಪ ಹೋಗಿ ಅಂದ್ಬಿಟ್ಟು ಸುಮ್ಮನೆ. ಅಂದರೆ ನೀನು ಹೋಗಿ ಊಟ ಕೇಳು ಕೊಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂಜುನಾಥ್ ಇದ್ದಾರಲ್ಲ, ಸೊ ಅವರು ಊಟ ಕೊಡೋದಕ್ಕೆ ಅಲ್ಲಿ ಊಟ ಇಸ್ಕೊಳ್ಳಿ ಅಂತ ಇದೆಲ್ಲ ಕಥೆಗಳು ಕ್ರಿಯೇಟ್ ಮಾಡ್ತಿರೋದು. ಅದು ಆ ಕಡೆ ಇರಲಿ, ಸಿದ್ದಿಕದ ಇವಾಗೆಲ್ಲ ತಲೆ ಕೆಡಿಸ್ಕೊಳ್ಬೇಡ. ಆ ಸೈಕಲ್ನು ಕೂಡ ವಾಪಸ್ ಕೊಡ್ತಾರೆ, ಹೋಗು ಅಥವಾ ಸೈಕಲ್ ವಾಪಸ್ ಈಸ್ಕೊ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋದೇನೆ. ನಂಜುಗುಡಿಯಿಂದ ಬರಬೇಕಾದ್ರೆ ಕರ್ಕೊಳ್ಳೋವರೆಗೆ ಕ್ಲಿಪ್ ಸಿಕ್ತು, ಅಲ್ಲಿಂದ ಮುಂದೆ ಕ್ಲಿಪ್ ಸಿಕ್ಕಲಿಲ್ಲ. ಸೊ ಅವಾಗ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೇನೆಂದರೆ JG 7850. ಅವ್ರು ಆ್ಯಕ್ಚುಲಿ ಬೇಕಂತ ಹೇಳ್ಬಿಟ್ಟು ಲೈನ್ ಚೇಂಜ್ ಮಾಡ್ತಾನೆ. ಲೈನ್ ಚೇಂಜ್ ಮಾಡೋದು ಅಂದರೆ ಎಟ್ಗೆ ಹೋಗ್ತಿರೋ ತಿಗಾ ಮುಚ್ಕೊಂಡು ಎಟ್ಗೆ ಹೋಗೋದಿಲ್ಲ. EA 7049 ಒಲಿದ್ರು ಏನು ಅಂತ ಬೋಳಿ ಮಗ. ಆ್ಯಕ್ಚುಲಿ ಸಾಮ್ನೆ ಜಟಾಜಿ ಮಗ. ಈಗ ಸಲ್ಮಾನ್ ಖಾನ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿದ್ದಲ್ಲ, ಸರ್ ಅದೇ ಹೋಯ್ತಾ ಇದೆ, ಅದೇ ಬರ್ತೋಗ್ಬಿಟ್ಟೆ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇರ್ತದೆ, ಅಲ್ಲಿ ಇಸ್ಕೊ ಅಂತ. ನಂಜುಂಡಲ್ಲಿ ಬರ್ಬೇಕಾದ್ರೆ ಸೈಕಲ್ ಇಸ್ಕೊ ಅಥವಾ ಸೈಕಲ್ ಕೊಡ್ತಾರೆ ಹೋಗು ಅಂತ ಆ್ಯಟಿಟ್ಯೂಡ್ ಕೊಡ್ತಾರೆ. ಕರ್ಕೊಳ್ಳೋರಲ್ಲಿ ಸಿಕ್ತು, ಅಲ್ಲಿಂದ ಮುಂದೆ ಕ್ಲಿಪ್ ಸಿಕ್ಕಲಿಲ್ಲ.
ಸೊ ಟ್ರೈನ್ ಕಾಯ್ಕೊಂಡು ಕೂತಿದ್ದು ಕಡ್ಕೊಳ್ಳೋ ರೈಲ್ವೆ ಸ್ಟೇಷನ್ ಟ್ರೈನ್ ಎತ್ಕೊಂಡು ಬಂದು ಮೈಸೂರಿಗೆ ಇಳಿದಿದ್ದು. ಇಲ್ಲಿ ಊಟ ಸಿಗ್ತಿರೋದಕ್ಕೆಲ್ಲ ಅದೇ ಕಾರಣ. ಸುರೇಶ ಮತ್ತು ಮಂಜುನಾಥ್ ಇಬ್ಬರು ಒಂದೇ. ಮಂಜಣ್ಣ ಕರೀತಾರೆ ಅವ್ರನ್ನ, ಮಂಜು ಪ್ಲಸ್ ಅಣ್ಣ ಅಂತ. ಮಂಜುಳ ಅವರ ಅಣ್ಣ ಅಂತ, ಮಂಜಪ್ಪ ಅಂದರೆ ಮಂಜುಳ ಅವರ ಅಪ್ಪ ಅಂತ. ಸಂತೋಷ್ ಅಂತ ಅವರು UPI ಪೇಮೆಂಟಲ್ಲಿ ಬಂದಿದ್ದ ಹೆಸರು ಸಂತೋಷ್ ಅಂತ ಬಂದಿದ್ದು. ಸಂತೋಷ ಮ್ಯಾಕ್ಸ್ ಮಂಜುಳ ಅವರ ಎರಡನೇ ಮಗನ ಹೆಸರು. ಸೊ ಅದೆಲ್ಲ ಒಂದೇ, ಹಳಿಯಲ್ಲ ಮಗಳ ಗಂಡ. ಹೆಡ್ಲೈಟ್ ಮಾಡ್ತಿದ್ದಾರೆ. 3, 4, 5, 6, 7, 8 ಜನ ಹೆಡ್ಲೈಟ್ ಮಾಡ್ಕೊಂಡಿರೋದು. ಬಂದು ಇಯರ್ಗೆಲ್ಲ ಅದು ಹೆಡ್ಲೈಟ್ ಅದು ವೆಹಿಕಲಲ್ಲಿ ಹತ್ತು. ಅಲ್ಲಿ ಇನ್ನೊಂದು ಕ್ಲೌಡ್ ಇದೆ, ಆದರೆ ಹೆಡ್ಲೈಟ್ ಆನ್ ಮಾಡ್ಕೊಂಡು ಓಡಾಡೋಂಥ ಲೈಟ್ ಏನಿಲ್ಲ ಅಲ್ಲಿ ಕುಗ್ದಾಳಕ್ಕಂದ ಬಾಲಾಗೋಚಿಯಲ್ಲಿ. ಹೆಡ್ಲೈಟ್ ಅಂದರೆ ಏನು ಹೇಳೋದು, ಅದು ಡೆಪ್ಯೂಟಿ ಪೊಸಿಷನ್ಗಳು. ಅಂದರೆ ನನ್ನ ಹೆಂಡ್ತಿರಿಗೆ ಡೆಪ್ಯೂಟಿ ಹಸ್ಬೆಂಡ್ ಆಗೋಕ್ಕೆ ಅವರು ಆ್ಯಟಿಟ್ಯೂಡ್ ಫಿಟ್ ಮಾಡ್ತಿರೋದು. ಅದು ಶ್ರುತಾ ಬಳ್ಳಾಳಿಗಿದ್ರೂ ಇರ್ಬೋದು, ರಾಜೇಶ್ ಚಟರ್ಜಿ ಅಂದರೆ ಇದೆ ರಾಜರ ಆಡಳಿತ ಇಲ್ಲ ಶಾಂಭವಿಗೆ. ಅದು ಅವ್ರು ಕ್ರಿಯೇಟ್ ಮಾಡಿದ್ರು ಶಾಂಭವಿಗೆ. ಒಡೆಯರ್ ಪರ್ಮಿಷನ್ ತೊಗೊಂಡು, ಒಡೆಯರ್ ಫ್ಯಾಮಿಲಿ ಪರ್ಮಿಷನ್ ತೊಗೊಂಡು ಶಾಂಭವಿ ಗೌಡಗೆ ಡೆಪ್ಯೂಟಿ ಹಸ್ಬೆಂಡ್ ಆಗ್ತಾನೆ ಕುಮುದಳ ಕಂದ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಈಗ ಬೆಳಿಗ್ಗೆಯಿಂದ ಅವರು ಈ 8 ಲೆವೆಲ್ ಇವತ್ತು 14ನೇ ತಾರೀಕು 4+1+4 5 ಆಗುತ್ತೆ. ಬೆಳಿಗ್ಗೆಯಿಂದ ನೋಡಿ ಸಾಕಾಗೋಗುತ್ತೆ 8 ಲೆವೆಲ್ನ ಇಂಥವನ್ನ. ಸುಮ್ಮನೆ ಬರ್ತಾನೆ ಇರ್ತವೆ ಸುತ್ತಮುತ್ತ ಮುಂದೆ. ಇಲ್ಲೇ ಇದೇ ವಿಡಿಯೋದಲ್ಲಿ ನೋಡಿ ಎಷ್ಟು ಅದು ಆ್ಯಕ್ಚುಲಿ ಅವ್ರನ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಲಿಲ್ಲ, ಬೇರೆ ಏನೋ ವಿಷಯ ಕವರ್ ಮಾಡ್ತಾಯಿದ್ದೆ. ಬಡ್ಡೆಗಳು ಒಂದೇ ಸಲ ಬರ್ತಾರೆ. ಮತ್ತು ಇವತ್ತು ಇನ್ನೊಂದೇನಾದರೂ ರಾಜೇಶ್ ಹತ್ರ ಊಟ ಇಸ್ಕೊಂಡು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಆ ಕಡೆ ತೋರಿಸ್ಕೊಂಡು ನಂಬರ್ 1 ತೋರಿಸ್ಕೊಂಡು ಹೋಗ್ತಾನೆ. ಕುಬುದಳ ಕಂದ ಕ್ರಿಕೆಟ್ ಕೋಚ್ಗೆ ಹೋಗ್ತಿರ್ಬೇಕು ಅನಿಸುತ್ತೆ, ಅದಕ್ಕೆ ಬಹುಶಃ ಅವನೇನೋ ನಂಬರ್ 1 ತೋರಿಸ್ತಾ ಇರೋದು. ಅದಕ್ಕೆ ಕ್ರಿಕೆಟರ್ಸ್ ಕ್ರಿಕೆಟ್ ಕೋಚ್ಗೆ ಹೋಗ್ತಿದ್ದಾರೆ ಏನೋ ಗೊತ್ತಿಲ್ಲ, ಒಟ್ಟಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ಆ ಹೆಸರು ತೊಂದರೆ ಕೊಟ್ಟಿದ್ದಾರೆ. ಅದು ಈಗ ಆಲ್ರೆಡಿ ಮುಂಚೆನೇ ಎಷ್ಟೊಂದು ವೀಡಿಯೋಸಲ್ಲಿ ಹೇಳಿದೆ, ಅಲ್ಲಿ ಹೆಡ್ಲೈಟಲ್ಲಿ ಮಾಡ್ಕೊಂಡಿರೋದು ಅವನು. ಅವೆಲ್ಲ ಹೆಡ್ಲೈಟ್ ಅಪ್ಪ ಕಣ್ಣು ಎಷ್ಟು ನೋಯ್ತಾ ಇದೆ ನನಗೆ ಅಂದರೆ, ಅಲ್ಲಿ ಗಾಡಿ ನಂಬರ್ ಪ್ಲೇಟ್ ಹೋಗೋಕ್ಕಾಗ್ತಿಲ್ಲ ನನಗೆ. ಅಲ್ಲೂ ಒಬ್ಬ ಪ್ಲಾಟಿನ. ಇವರೆಲ್ಲ ಬೆಳಿಗ್ಗೆ ಹೊತ್ತು ಹೆಡ್ಲೈಟ್ ಆನ್ ಮಾಡ್ಕೊಂಡು ಓಡಾಡೋದಿಲ್ಲ, ಸಾಯಂಕಾಲ ಹೊತ್ತು ಹೆಡ್ಲೈಟ್ ಆನ್ ಮಾಡೋದಿಲ್ಲ. ಬ್ಯಾಟ್ರಿ ಸೇವ್ ಮಾಡೋಕ್ಕೋಸ್ಕರ ಅಂತ ಬಡ್ಡಿ ಮಕ್ಕಳಿದ್ರು ಬೆಳಿಗ್ಗೆ ಹೊತ್ತು ಹೆಡ್ಲೈಟ್ ಆನ್ ಮಾಡ್ಕೊತಾರೆ. ಎಲ್ಲ ಮಿಡ್ರಿಗೆ ಊಟ ಆಟಾಗಲಿದ್ದು ಏನೂ ಸಿಕ್ಕಿಲ್ಲ ಇವತ್ತು. ಸದ್ಯಕ್ಕೆ ನಿನ್ನೆ ಷಣ್ಮುಗ ಮಾಡ್ಕೊಂಡು ದುಡ್ಡಿದೆ, ಅದರಲ್ಲಿ ಏನಾದ್ರು ತೊಗೊಂಡು ತಿಂತೀವಿ. ಇದ್ರೆ ಕ್ಯಾಂಟೀನ್ಗನ್ನು ಅಂತೂ ಹೋಗಲ್ಲ. ಹೇಳ್ಬಾರ್ದು ಗಾಡಿ ಹೆಚ್ಚಿಸ್ತಾ ಇದ್ದೀವಿ. 60 ರೂಪಾಯಿ ಖರ್ಚು ಮಾಡಿಬಿಟ್ರೆ ಪುಡೋ ದುಡ್ಡು ಸಿಗೋದಿಲ್ಲ ಆಲ್ಮೋಸ್ಟು. ಹೇಳ್ಬಾರ್ದ ಇದ್ದರೆ ಟೀ ಕಾಫಿ ಕುಡಿಯೋಕ್ಕಾಗ ಆಗುತ್ತೆ. ಹೇಳ್ಬೇಡೋಣ, ತಿನ್ನಲೇಬೇಕಲ್ಲ ನೋಡೋದು. ಸುತ್ತಿಲ್ಲ ಟ್ರಾಫಿಕ್ ಕ್ರಿಯೇಟ್ ಮಾಡೋದಕ್ಕೆ 45M5711 45M5799 ಇದೆ ಆ್ಯಕ್ಚುಲಿ. ಎಲ್ಲ ಸುಮ್ಮನೆ ಟ್ರಾಫಿಕ್ ಕ್ರಿಯೇಟ್ ಮಾಡೋದಕ್ಕೆ ಆಗೋದು. PK1254K09 HT12 ಗಾಡಿ ನಂಬರ್ ಹೈಡ್ ಆಗಿದೆ. ಅದು ಈ ಬರಬಲ್ಲ ಗಾಡಿಗಳು ಫ್ರೇಮಲ್ಲಿ ಹೋಗ್ತಾ ಇದ್ದಾವಲ್ಲ, ಗೊತ್ತಾ, ಲೆಫ್ಟಿಂದ ಬರ್ತಾ ಇರೋ ಗಾಡಿಗಳೆಲ್ಲ ಎಲ್ಲ ಆರ್ಗನೈಸ್ ಇದೆ. ಎಲ್ಲ ಗಾಡಿಗಳು ಆರ್ಗನೈಸ್ 7 ದಿವಸ. ಇದು ಅಷ್ಟೇ ಐಷಾ ಅಂತ ಏನಾಗುತ್ತೆ ಅಂದರೆ MB 7172 ಐಸಿರಿ ಒಂದು ವರ್ಷ ಆರ್ಗನೈಸ್. ರಾಜಶೇಖರದ ಬಾಲಾಗುತ್ತೆ, ರಾಜಶೇಖರ ಅಲ್ಲ ರಾಜೇಶ್ನ ಬಾಲಾಗುತ್ತೆ. ನಾರಾಯಣ ಐಕೆ ಹೆಲ್ತ್ ಅದು ನಾರಾಯಣ ಹೆಲ್ತ್ ಕೇರ್ ಅವರು ಎಲ್ಲ ತಲೆ ಕಟ್ಕೊಳಕ್ಕೆ ಹೋದರೆ ಅದು ದುಡ್ಡು ಕಟ್ಕೊಂಡ್ಬಿಟ್ಟಿಲ್ಲ. ಅವ್ರು ತಿನ್ನೋದು ಜನರು ಸಿಗುತ್ತೆ ಮಾಡೋದು ಒಂದು ಇಷ್ಟ. ವೆಯ್ಟ್ ಮಾಡಬೇಕು, 6 ಗಂಟೆವರೆಗೂ ವೆಯ್ಟ್ ಮಾಡಬೇಕು. ಅದೇ ಸಮಸ್ಯೆ. ಮೀಸೆ ಆ್ಯಟಿಟ್ಯೂಡ್ ತೋರಿಸೋದವ ಇದು. ಅದು ಕುಬುದಳ ಕಂದ ಮತ್ತು ದೀಪಳ ಡಾಟರ್ ಬಾಲಂಗುಚ್ಚಿಗಳು ಮೀಸೆ ತೋರಿಸಿದ್ದಕ್ಕೆ ಅದೆಲ್ಲ ಹಬ್ಬ ಬಾಡ್ಲಿ ಮುಂದೆ ಹೋದ. ಹೌದಾ, ಮುಂದೆ ಪೂಜ್ಯ ಪಿತಾಶ್ರೀರಲ್ಲ ನನ್ನ ತಂದೆ ಪುಷ್ಪಾಭಿಯವರು
ಅವ್ರಿಗೆ ತಾತ ಆಗಬೇಕಲ್ವಾ, ಸೊ ಅದಕ್ಕೆ ತಾತ ರಿಲೇಷನ್ಶಿಪ್ ಪರ್ಮಿಷನ್ ತೊಗೊಂಡು ನಾವು ಈಗ ಓಡಾಡ್ತೀವಿ ಮುಂದೆ ಟೈಟಲ್ ಫಿಲ್ಮ್ನಲ್ಲಿ ಅಂತ. ಸಾಮ್ನೆ ಸಲ್ಮಾನ್ ಖಾನ್ ಸಾಮ್ನೆ ಮುಸ್ಲಿಮರ ಮುಂದೆ ಟೈಟಲ್ ಫಿಲ್ಮಲ್ಲಿ ಈಗ ಓಡಾಡ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಆ್ಯಕ್ಚುಲಿ ಅವ್ರು ನಾಟಕ ಎಲ್ಲ ಮಾಡಿ ತೋರಿಸ್ತಾ ಅದ್ರ ಒಂದು ರೆಕಾರ್ಡ್ ಮಾಡಬೇಕಿತ್ತು, ಕವರ್ ಆಗಲಿಲ್ಲ. ಅಂದರೆ ಅದು ಮೊಬೈಲ್ ಜೇಬಿಂದ ಮೊಬೈಲ್ ತೆಗೆದು ಮೊಬೈಲ್ ಆನ್ ಮಾಡಿ ಫ್ರೇಮಿಂಗ್ ಎಲ್ಲ ಹಿಡಿಯೋವರೆಗೆ ಕತೆ ಮುಗಿದೋಗುತ್ತೆ. ಆ್ಯಕ್ಚುಲಿ ಅಡ್ವರ್ಟೈಸ್ಮೆಂಟ್ಗಳು ಬೇರೆ ಬರ್ತಾ ಇರ್ತದೆ, ಅಪ್ಲಿಕೇಶನ್ ಆನ್ ಮಾಡಿದ ತಕ್ಷಣ ಓಪನ್ ಆಗೋದಿಲ್ಲ. ಈ ವರ್ಷ ಸರಿ ಓಪನ್ ಆದ ಅಡ್ವರ್ಟೈಸ್ಮೆಂಟ್ಲೇ ಆಗ್ತಿರ್ತದೆ. ಆಲ್ಸೋ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಫೇಸ್ ಮಾಡ್ತಾ ಇರ್ತೀವಿ. ಹೀಗಾಗಿ ಈಗ ಅಡ್ವರ್ಟೈಸ್ಮೆಂಟ್ಸ್ಗಳು ಹೋಗ್ತಾ ಇರ್ತೀವಿ. ಈ ಕಪಿತುಲ್ಲು ಆ ಸಿಗ್ನಲ್ ಹತ್ರ ನಿಂತಿದ್ದೆಲ್ಲ ಹಿಂದುಗಡೆ ಸುಮಾರು ಒಂದು 10 ಅಡಿ ಜಾಗ ಐತೆ. ಅಲ್ಲೋಗೋದು ಬಿಟ್ಬಿಟ್ಟು ಮುಂದುಗಡೆ ಒಂದೇ 1 ಅಡಿ ಜಾಗ ಐತೆ, ಅಲ್ಲಿ ಹೋಗ್ತಾನೆ. ಸಾಮ್ನೆ ಟೈಟಲ್ ಬರೀ ಮಿಂಟರ್ಗೂಟ್ ಆಟಗಳೇ. ಸಾಮ್ನೆ ಅದಕ್ಕಿಂತ ಮುಂದೆ ರೋಡ್ ಕ್ರಾಸ್ ಮಾಡಿದ್ರೆ ಅಂತ ಗೊತ್ತಲ್ಲ ಅದಕ್ಕೆ. ಮುಂಚೆ ಟೈಟಲ್ ಇದು ಮುಂಚೆ ಯಾರೋ ಫ್ರೂಟ್ಸ್ ಕೊಡ್ಬೋದು ನನಗೆ. ಸ್ವಲ್ಪ ಮಕ್ಕಳು ಮುಂಚೆ ಹೋದ. ಸೊ ಈಗ ಯಾರು ಕೊಡ್ತಾರೋ ಅಂತ ಇದೆ. ಫ್ಯೂಚರ್ ಏನು ಮಾಡ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ. ಅವ್ರಿಗೆ ಕೊಟ್ಟರೆ ಕೊಡೋ ಸಾಧ್ಯತೆ ಇರುತ್ತೆ. ಯಾರು ದೇವಸ್ಥಾನದಲ್ಲಿ ಅಥವಾ ಅಲ್ಲಿ ರೋಡಲ್ಲಿ ಓಡಾಡೋಬೇಕಾದ್ರೆ ಯಾರು ಪರಿಚಯ ಆಗಿರೋರು ಅಥವಾ ದಾರಿಗಳು NGOಗಳು ಇರ್ತಾರಲ್ಲ ಅವ್ರು ಯಾರು ಕೊಡೋ ಸಾಧ್ಯತೆ ಇದೆ. ಆ್ಯಕ್ಚುಲಿ ಫ್ರೂಟ್ಸ್ ಸಿಕ್ತು 2 ಅಲ್ಲಿ ಎಲ್ಲಿ ಈಗೆಲ್ಲಪ್ಪ ಅಕ್ಷಯ ಪಾತ್ರೆ ಇದೆಯಲ್ಲ, ಅಲ್ಲಿ ಚಪ್ಪಲಿ ಅಂಗಡಿ ಇದೆಯಲ್ಲ, ಆವಯ್ಯ 2 ಸಪೋಟ ಕೊಟ್ಟ. ಆ್ಯಕ್ಚುಲಿ 2 ಸಪೋಟ ಸಪ್ಪೆ ಇತ್ತು. ದುರದೃಷ್ಟಕ್ಕೆ ಆ ಸಪೋಟನೂ ಸಪ್ಪೆ ಇತ್ತು. ಸುದರ್ಶನ್ ಸಾಬಳು ಸುರೇಶ ನಂಜನಗೂಡು ದಾಸೋಹ ಭವನ ಅಡ್ವರ್ಟೈಸ್ಮೆಂಟ್ ರಿಲೇಟೆಡ್. ಹೊಡ್ಡ ಸಿಡೆ ಅಂದರೆ ಸುರೇಶ ನಂಜನಗೂಡು ಸಿಟಿನ ತೊಗೊಬಿಟ್ಟಿದ್ದಾನೆ ಅಂತ. ಅಂದರೆ ನಮ್ಮ ಮಮ್ಮಿ ಮುಂದೆ ಇಟ್ಕೊಂಡು ಸುರೇಶ ನಂಜನಗೂಡು ಸಿಟಿನ ಬ್ಲಾಕ್ ಮಾಡ್ಕೊಬಿಟ್ಟಿದ್ದಾನೆ ಅಂತ. ಇದು TVS ಅಭಿಷೇನ ಯಾವುದೋ ಅವೆನ್ಯೂನ ಯಾವುದೋ ಗಾಡಿ ಹೋಗ್ತಾ ಇತ್ತಲ್ಲ ಸ್ಕೂಟರಾಗಿಂದ ಅದು. ಅಂದರೆ ಅವ್ವ ಮಮ್ಮಿ ಇನ್ಕ್ಲೂಡಿಂಗ್ ಮೈ ಮಾಮ್, ಮಮ್ಮಿ ಕೂಡ ಅವ್ರ ಟೀಮಲ್ಲೇ ಕೆಲಸ ಮಾಡ್ತಿರೋದ್ರಿಂದ ನಮ್ಮ ಮಮ್ಮಿನೂ ಸೇರಿಸ್ಕೊಂಡು ಅಲ್ಲಿ ಅಭಿನೀಶ್ ಗಾಡಿ ತೋರಿಸಿರೋದು ನೋಡೋದ್ರಿಂದ ಅವ್ವ ಲಕ್ಷ್ಮಮ್ಮ ಮತ್ತು ಅಭಿಷ್ ಗೌಡ ಕುಂಬದಳ ತಂದ ಇಟ್ಕೊಂಡು ನಂಜನಗೂಡು ಸಿಟಿಯನ್ನು ತೊಗೊಂಡು ಬ್ಲಾಕ್ ಮಾಡ್ಕೊಂಡಿದ್ದೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ದು. ಆಮೇಲೆ ಸದ್ಯಕ್ಕೆ ಮೈಸೂರಲ್ಲಿ ಬ್ಲಾಕ್ ಮಾಡ್ಕೊಂಡಿದ್ದೀನಿ ಅಂತ ಕ್ರಿಯೇಟ್ ಮಾಡ್ತಿರೋದು ಮಂಜುನಾಥ್ ಬಗ್ಗೆ. ಮಂಜುನಾಥ್ ಅಂದರೆ ಈ ಮಂಜುನಾಥ್ ಯಾರೋ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂಜುನಾಥ್, ಶಬ್ದ ನ್ಯೂಸ್ ಚಾನಲ್ ಮಂಜುನಾಥ್ ಕೂಡ ಇದ್ದಾನೆ. ಅವನದು ಅದೇ ಕತೆ. ಯಾರೇ ಆದರೂ ಮಂಜುನಾಥ್ ಮಂಜಣ್ಣ ಅವ್ರನ್ನೂ ಮಂಜಣ್ಣ ಅಂತಲೇ ಕರೀತಾ ಇದೆ ಶಬ್ದ ನ್ಯೂಸ್ ಚಾನಲ್. ಎಲ್ರಿಗೂ ಅದೇ ಕತೆ ಆಗೋದು. ಮಂಜಣ್ಣ ಹೇಳಿಲ್ವಾ, ಬೆಳಿಗ್ಗೆಯಿಂದ ಒಂದು 2ನೇ ಸರಿ ಕವರ್ ಮಾಡ್ತಿರೋದು. ಇನ್ನು ಹತ್ರ ಬದ ಕ್ಲೋಸ್ ಗೊತ್ತಾಗುತ್ತೆ ನನಗೆ. ಅವ್ರಿಗೆ ಸೌತೆಕಾಯಿ ತೊಗೊಂಡು ಹೋಗ್ತಾರೆ, ಸವತಿಯನ್ನು ಕಾಯಿ ಅಂತ. ಬೆಳಿಗ್ಗೆ ನೋಡಿದ್ದೆ ಅನ್ಕೊಳ್ತೀನಿ ನಾನು. ಬೆಳಿಗ್ಗೆ ಮಧ್ಯಾಹ್ನ ಇವತ್ತು ಹೋಗ್ತಿಲ್ಲ, ಇಲ್ಲ ಇವತ್ತು ಮಧ್ಯಾಹ್ನ ಅನ್ಕೊಳ್ತೀನಿ. ಹತ್ತಿರದ ಟಚ್ ಹೊರಗಡೆ ಹೋಗೋಕೆ ಟ್ರೈ ಮಾಡ್ತೀನಿ. ಅಲ್ಲಿ ನಿಂತ್ಕೊಂಡ ರೆಡ್ ಲೈಟ್ ಬಿಡ್ತಾರದು, ಅಲ್ಲಿ ನಿಂತ್ಕೊಂಡೆ ಹಾಸ್ಪಿಟ್ಲ್ ಬೇಕಾದ್ರೆ ಅಂತ ರೆಡ್ ಲೈಟ್ ಬಿಡ್ತಾರೆ. ಇಲ್ಲಿ ರೆಡ್ ಲೈಟ್ ಬಿಡೋರು ಸಿಕ್ಕಾಬಿಡೋದು. ನಿಂತ್ಕೊಂಡು ರೆಡ್ ಲೈಟ್ ಬಿಡ್ತಾನೆ, ಇಲ್ಲೇ ಬಿಡ್ತಾನೆ ಅದು ಹುಡುಗರು. ಇಲ್ಲೇ ಬಿಡ್ತಾನೆ ಇದ್ದಾನೆ ಬಗ್ಗೆ ಇವಾಗ. ಆಲ್ಮೋಸ್ಟ್ 1 ನಿಮಿಷ ಆಯಿತು. ಜಾವಾ 42 42ನೇ ವರ್ಷ ಅಕಾರ್ಡಿಂಗ್ ಟು ಏಲಿಯನ್ ಕ್ಯಾಲೆಂಡರ್. ನನಗೆ 42 ವರ್ಷ. ಕ್ಯಾಲೆಂಡರ್ ಕ್ಯಾಲ್ಕುಲೇಷನ್ ಪ್ರಕಾರ ಕ್ಯಾಲೆಂಡರ್ ಕ್ಯಾಲ್ಕುಲೇಷನ್ 2 ಬೇರೆ. ಅದು ಮುಂದೊಂದು ದಿನ ಹೇಳ್ತೀನಿ ಹಿಂಗೆ ಅಂತ. ಇಲ್ಲಿ ಬರ್ತಿರೋದು ಬ್ಯಾಟ್ಸ್ಮನ್ ಹೇಳಬಾರಾಗುತ್ತೆ. ಅದೇನು ರೆಡ್ ಲೈಟ್ ಬಿಡ್ತಾನೆ ಇದ್ದಾನೆ. ಕಾರ್ ಅಡ್ಡಕ್ಕೆ ಬಂತು ಅಷ್ಟೇ.
ಅದು ನಮ್ಮ ತಾಯಿ ಎಕ್ಸೆಲ್ 6 ಅದು. ಅಂದರೆ ನಮ್ಮ ಮಮ್ಮಿ ಬಂದು ಬ್ಲಾಕ್ ಮಾಡ್ಕೊಳ್ತಾರೆ ಅಂತ ಇದು ಮ್ಯಾಕ್ಸ್ ಮಂಜುಳ ಆಗಿರೋದ್ರಿಂದ ಮ್ಯಾಕ್ಸ್ ಮಂಜುಳ ಬ್ಲಾಕ್ ಮಾಡ್ಕೊಳ್ತಾರೆ ಅಂತ ಏನೋ ಐಡಿಯಾ ಇಲ್ಲ. ಇರ್ಬೋದು ಟಾಟಾ ಪಂಚ್ ಮ್ಯಾಕ್ಸ್ ಪ್ರೊಡಕ್ಷನ್ ಹಂಗೆ ಹಿಂಗೆ ಏನೋ ಅಡ್ವರ್ಟೈಸ್ಮೆಂಟ್ ಕ್ರಿಯೇಟ್ ಮಾಡಿದ್ರು. ಸೊ ಮ್ಯಾಕ್ಸ್ ಮಂಜುಳ ಥರ ಏನೋ ಗೊತ್ತಿಲ್ಲ, ಏನಾದರೂ ಹಾಳ್ಬಿದ್ದೋಗಿದ್ರು. ಬಟ್ ಅಲ್ಲಿ ಆ್ಯಟಿಟ್ಯೂಡ್ ನಡೀತಾ ಇದೆ ಅಷ್ಟೇ. ಏನೋ ಒಂದು ಕತೆ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಜಸ್ಟ್ ಟು ಕೀಪ್ ಮಿ ಎಂಗೇಜಿಂಗ್. ಸೊ ಯು ವಾಂಟೆಡ್ ಜಾಬ್. ಎಲ್ಲಿ ಗಾಡಿ ಡೆಲ್ಲಿ 7CN ನೋಡಿ ಗಾಡಿ, DL 7CN 77 ಅಂದರೆ ನವೀನ್ಗೆ. ಇಲ್ಲೂ ಒಬ್ಬಳು ಮ್ಯಾಕ್ಸ್ ಮಂಜುಳ ಬರೋದಕ್ಕೆ, ಇದು ಮ್ಯಾಕ್ಸ್ ಮಂಜುಳ ಬರೋದು. ಇದು ಆ್ಯಕ್ಚುಲಿ ಪುಸ್ತಕ ಪ್ರಚಾರ ಜೊತೆಗೆ ಮಿನಿ ಕೂಡ ಇದೆ. ಇದು ಪೀನಟ್ಸ್ ಚಕ್ಕೆ ಮಿಠಾಯಿ ಅಂತೀವಲ್ಲ ಅದು. ಇದು ಚಕ್ಕೆ ಮಿಠಾಯಿ ಕೊಡ್ತಾ ಕಥೆ ಇದೆ. ಒಂದು ಹಲ್ಲು ಮುರಿದೋಗಿದೆ ಅನ್ನೋದು ಚಕ್ಕೆ ಮಿಠಾಯಿ. ಆ್ಯಕ್ಚುಲಿ ಇಲ್ಲಿ ಬರ್ತಿರೋದು ನನಗೆ ಆ್ಯಕ್ಚುಲಿ ಇದು ಪಾರಿ ಇದರಲ್ಲಿ ಅದು ಲೈಬ್ರರಿ ಸಿಗ್ತಿದೆ. ನಾವು ಚಕ್ಕೆ ಮಿಠಾಯಿ ಚಿಕ್ಕಮ್ಮ ಒಂದ್ಸರಿ ಚಕ್ಕೆ ಮಿಠಾಯಿ ಕೊಟ್ಟಿದ್ರು. ಅಂಗನವಾಡಿ ಚಕ್ಕೆ ಮಿಠಾಯಿ ಕೊಡ್ತಾಯಿದ್ರು. ಸೊ ಚಕ್ಕೆ ಮಿಠಾಯಿ ತಿನ್ನೋ ಸಮಯದಲ್ಲಿ ಸೈಕಲ್ ಬಾಲ್ಸ್ ಬರ್ತದಲ್ಲ ಗುರು, ಆ ಥರ ಇತ್ತು. ಸೈಕಲ್ ಬಾಲ್ಸ್, ಕಬ್ಬಿಣದ್ದು ಸೈಕಲ್ ಬಾಲ್ಸು. ಸೊ ಸೈಕಲ್ ಬಾಲ್ಸ್ ಸಿಗಾಕೊಂಡು ನನ್ನ ಹಲ್ಲು ಮುರಿದೋಯ್ತು, ಅರ್ಧಂಬರ್ಧ ಹಲ್ಲೇ ಮುರಿದೋಯ್ತು. ಮ್ಯಾಕ್ಸ್ ಮಂಜುಳ ಆಲ್ರೆಡಿ ಸುಮಾರು ಜನ ಹೋದ್ರೆ ಕವರ್ ಮಾಡಿದ್ದೀನಿ ಮ್ಯಾಕ್ಸ್ ಮಂಜುಳ ಬಾಳಗುಚ್ಚಿ. ಸೊ ಹಲ್ಲು ಮುರಿದೋಯ್ತು. ನಾನು ಅದೇ ವಿಷಯ ಹೇಳ್ತಾ ಇರೋದಿಲ್ಲ. ಆ್ಯಕ್ಚುಲಿ ಇದು ಚಿಕ್ಕೀಸ್ ಅದು ಇಲ್ಲೇ ಇದೆ. ಸೊ ಅದೇ ಅಂದರೆ ಅವರು ಚಕ್ಕೆ ಮಿಠಾಯಿ ಕೊಟ್ಟರು ಚಿಕ್ಕಮ್ಮ. ಆ ಚಕ್ಕೆ ಮಿಠಾಯಿ ತಿನ್ನೋ ಸಮಯದಲ್ಲಿ ಸೈಕಲ್ ಬಾಲ್ಸ್ ಥರ ಇತ್ತು, ಸಣ್ಣದು ಸೈಕಲ್ ಬಾಲ್ಸ್ ಥರ ಇದೆ. ಸೊ ಅದು ಕಬ್ಬಿದ್ದು ಇದರಲ್ಲೆಲ್ಲ ಸೈಕಲ್ ಬೈಕಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ, ಕಬ್ಬಿದ್ದು ಬಾಲ್ ಇರ್ತದಲ್ಲ, ಗುಡ್ಡು ಅಂತೀವಲ್ಲ ಅದು. ಸೊ ಅದು ಸಿಗಾಕೊಂಡು ಅಲ್ಲಿ ಮುರಿದೋಯ್ತು. ಸೊ ಅದ್ರ ರಿಲೇಟೆಡ್ ಇದೇನೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ಬೋದು. ಹೀಗೆ ಕಟ್ ಮಾಡೋದು ಅಂದ್ಕೊಳ್ತಿದ್ದೆ. ಆಲ್ರೆಡಿ ಬರ್ತೀವಿ ಇನ್ನೊಂದು ಗಾಡಿ 382976 ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಂಜುನಾಥ್. ಹಿಂದೆ ಬರ್ತಾನೆ ಇರ್ತದೆ. ಇವಾಗ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಸದ್ಯಕ್ಕೆ ತಿಂದ್ಬಿಟ್ಟು ಜಾಗ ಖಾಲಿ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಆ್ಯಡ್ ಅದು. ಸುದರ್ಶನ್ ಸಿಲ್ಕ್ಸ್ದು KA 57F603. ಫೋಕಸ್ ಮಾಡೋಕ್ಕಾಗಲ್ಲ, ಊಟ ಮಾಡ್ತಾಯಿದ್ವಿ, ಫೋಕಸ್ ಮಾಡೋಕ್ಕಾಗಲ್ಲ, ಝೂಮ್ ಮಾಡೋಕ್ಕಾಗಲ್ಲ, ಫೋಕಸ್ ಮಾಡೋಕ್ಕಾಗಲ್ಲ. ನೋಡೋದ ಸುದರ್ಶನ್ ಸಿಲ್ಕ್ಸ್ ಇದು. 7 ಶರ್ಟ್ಸ್ ಫಾರ್ 999. 7 ಶರ್ಟ್ ಫಾರ್ 999 ಏನು ಅಂದರೆ ಸುರೇಶ ಅಂದರೆ ನವೀನ್ ಫ್ಯಾಮಿಲಿ 7th ಜನರೇಷನ್ ಸುರೇಶನ ಮುಖಾಂತರ ಸಿಗುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಮಂಜುಳ ಬಾಳಗುಚ್ಚಿ ತುಂಬ ಜನ ಹೋದ್ರು. ಸೊ ಅದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಇದು ಸುದರ್ಶನ್ ಈಗ ಆಲ್ರೆಡಿ ಹೇಳಿದ್ದೆ ಇದರಲ್ಲಿ. ಅದು ನಂಜುಗೂಡು ದೇವಸ್ಥಾನ ಬೆನ್ಸ್ ಮೇ ಬ್ಯಾಚ್ ಯಾವುದೋ ಗಾಡಿ ಇದೆಯಲ್ಲ ಅದ್ರದ್ದು ಏನೋ ಸ್ಟೋರ್ ಇದೆ, ಆನ್ಲೈನಲ್ಲಿ ನಡೀತಾ ಇತ್ತು, ಅದ್ರ ರಿಲೇಟೆಡ್ ಅದು. ಸೊ ಅದೇ ಸುರೇಶನ ಮೂಲಕ ನವೀನ್ ಫ್ಯಾಮಿಲಿ 7th ಜನರೇಷನ್ ಒಳಗೆ ಹೋಗ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಹೋಗ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಇದು ಗಡ್ಡಲ್ಲಿ ಬರ್ತದಲ್ಲ ಹುಡುಗ, ಇವನು ಚರಣದ ಬಾಲಂಗುಚ್ಚಿ. ಸೊ ಸುದರ್ಶನ್ ಸಿಲ್ಕ್ಸ್ ಅವರು ಮನಿ ಮ್ಯಾನೇಜ್ಮೆಂಟ್ ಮಾಡಿರೋದಕ್ಕೆ ಒಂದು ಉದಾಹರಣೆ. ಮತ್ತು ಕುಮುದಳ ಕಂದನ ಬಾಲಂಗುಚ್ಚಿಗಳಿಗೆ ಬರ್ತಾ ಇರೋದು. ಇಲ್ಲೆಲ್ಲ ಏನು ಮಾಡೋಕ್ಕೆ ಹೋಗ್ತಿರೋದು ಅಂದರೆ, ಅದೇ ಹೇಳಿಲ್ವ ನನ್ನ ಹಲ್ಲು ಮುರಿದೋಗಿತ್ತು ಅಂತ. ಸೊ ಅದಕ್ಕೆ ರಿಲೇಟೆಡ್ ಆಗಿರೋದನ್ನೆಲ್ಲ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಊಟ ಮಾಡೋಕ್ಕೆ ಬಿಡ್ತಾಯಿಲ್ಲ, ಅಷ್ಟೊಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ನಾನು ಊಟ ಮಾಡ್ತಾ ಇದ್ದೀನಿ ಅಂತ ಎಷ್ಟೊಂದು ಕವರ್ ಮಾಡಲಿಲ್ಲ. ಸುದರ್ಶನ್ ವೆರಿ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಹೋಗ್ತಾರೆ. ತಾತ ಬಾಯಲ್ಲಿ ಹೇಳಿಕ್ಕೆ ಸರಿ ತಾತ. EN 716 ಗಾಡಿ ಪಲ್ಸರ್, ವೈಟ್ ಕ್ಯಾಪ್ ಪಲ್ಸರ್ ಹೋಯ್ತಲ್ಲ ಆ ಗಾಡಿ. ಅದು ಬೇಕಂತಾರೆ ಇದೇ ಕತೆ ಆಗಲೂ ಹೋಗಿದ್ದು. ಹೀಗೆ ಮಾಡ್ಕೊಂಡೋದು. ಸ್ವಲ್ಪ ಸ್ಪೀಡಲ್ಲಿ ಬೇರೆ ಇದ್ದ ಅದು. ಹ್ಯಾಂಡಿಕ್ಯಾಪ್ ಅಲ್ಲೇ ಕವರ್ ಮಾಡಬೇಕಿದೆ. ಸುತ್ತಬಳ್ಳಾಳಾಗೆ ಒಂದು ಹ್ಯಾಂಡಿಕ್ಯಾಪ್ ಸ್ಟೆಪ್ಪಿಗೆ ಬರ್ತಾಯಿದ್ರು. ಫುಟ್ಪಾತ್ ಫುಲ್ ಬ್ಲಾಕ್ ಮಾಡ್ಕೊಂಡಿದ್ದೀನಿ. ಹ್ಯಾಂಡಿಕ್ಯಾಪ್ ಗೀಸ್ಕೊಂಡು ಅದು ಆ ಕಡೆ ಇರಲಿ, ಸರಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೋಗೋದ ಒಳ್ಳೆ ಗಮ್ಮಂತೈತೆ ಗೋಬಿ. ಅದರಿಂದ ತಿನ್ನಬೇಕು ಅಂದ್ಕೊಂಡೆ. ಗೋಬಿ ಅಲ್ಲ, ಫ್ರೈಡ್ ರೈಸ್ ಅಥವಾ ನೂಡಲ್ಸ್ ತೊಗೊಳೋದು ಅಂದ್ಕೊಂಡಿದ್ದೆ. ಊಟ ಮಾಡಿ ಸಿಕ್ಕಿರಲಿಲ್ಲ.
ಸೊ ನಜರ್ಬಾದ್ಗೆ ಹೋಗ್ಬಿಟ್ಟು ಅಲ್ಲಿ ಅವ್ನು ರೆಗ್ಯುಲರಾಗಿ ತೊಗೊಳ್ತಿದ್ದಲ್ಲ ಅವ್ರ ಹತ್ರ ಗೋಬಿ ಬಜ್ಜಿ ಅಥವಾ ನೂಡಲ್ಸ್ ಅಥವಾ ಫ್ರೈಡ್ ರೈಸ್ ಎರಡಲ್ಲಾದ್ರೂ ಒಂದು ತೊಗೊಳ್ಳೋದು ಅಂತ ಅಂದ್ಕೊಂಡಿದ್ದೆ. ಸೊ ಇದಕ್ಕೆ ಗಮನಿಸ್ತಾ ಇದ್ದಾರೆ ಇಲ್ಲಿ ಅಂತ ಹೊರಗಡೆ ಇದೆ HK6211 ಗಾಡಿ 882574 ಗಾಡಿ ಅಡಿಗೋ ರೈಸರು. ಈ ಆಟೋ ಇದ್ದಿದೆ ಅಂತ ನಾನು ಲೆಫ್ಟ್ ಸೈಡ್ಗೆ ಹೋಗಿದ್ದೆ ಅದನ್ನು ತೊಗೊಳ್ತಾ ಇಲ್ಲ. ಈ ವಿಸೋರೆಲ್ಲ ಅದೇ ಕತೆ ಬಿಡು, ವಿಸೋರದೆಲ್ಲ ಅದೇ ಕತೆ. ಆ್ಯಕ್ಚುಲಿ ಏನು ಹೇಳೋದು ಅಂದ್ಕೊಂಡೆ ಇದು ವ್ಯವಸ್ಥೆ ಮಾಡಬೇಕು, ಮಾಡ್ತೀನಿ ನಾಳೆ. ಇದು ಸದ್ಯಕ್ಕೆ ಇಲ್ಲಿ ಏನು ಹೇಳೋದು ಅಂಗಡಿಗಳು ಮತ್ತು ಕಾರ್ನರಲ್ಲಿ CC ಫುಟೇಜ್ ಇರುತ್ತಲ್ಲ, ಪೊಲೀಸರು ಅವ್ರ ಜೊತೆ ಡೀಲ್ ಮಾಡ್ಕೊಬೇಕು. ಅಂಗಡಿಗಳು ಮನೆಗಳವ್ರ ಜೊತೆ ಕಾರ್ನರ್ ಅಂಗಡಿಗಳು ಅಥವಾ ಎಲ್ಲ ಕಡೆ ಪೊಲೀಸ್ ಗೌರ್ಮೆಂಟ್ ಕ್ಯಾಮ್ರಾಗಳು ಹಾಕೋಕ್ಕಾಗಲ್ಲ. ಸೊ ಪಬ್ಲಿಕ್ ಹೆಲ್ಪ್ ತೊಗೋಬೇಕು. ಯಾರ್ದಾದ್ರು ಮನೆಗಳಲ್ಲಿ ಹೊರಗಡೆ ಹಾಕಿರೋ ಕ್ಯಾಮ್ರಾಗಳದ್ದು ಜೊತೆ ಟೀಮ್ ಅಪ್ ಆಗಿ ಅವ್ರ ಜೊತೆ ಫುಟೇಜ್ ತೊಗೊಂಡು ಪನಿಷ್ಮೆಂಟ್ ಕೊಡೋದಕ್ಕೆ, ಫೈನ್ ಹಾಕೋದಕ್ಕೆ, ಸಿಸ್ಟಮ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋದಕ್ಕೆ, ಟ್ರ್ಯಾಕಿಂಗ್ ಮಾಡೋದಕ್ಕೆ ಬಳಸಬೇಕು. ಆಗ ಸರಿ ಹೋಗುತ್ತೆ. ಅದು ಬಿಟ್ಬಿಟ್ಟು ಎಲ್ಲ ಏನೋ ಮಾಡಿದ್ರೆ ಅದೆಲ್ಲ ಆ್ಯಕ್ಚುಲಿ ಐಡಿಯಾ ಯಾರಿಗೂ ಬರೋದೇ ಇಲ್ಲ ಅಂತೆಲ್ಲ ಬಂದಿರುತ್ತೆ. ಅದು ಇಂಪ್ಲಿಮೆಂಟೇಷನ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಇಟ್ಸ್ ಪಾಸಿಬಲ್ ಫಾರ್ ಮಿ. ನಾಳೆ ಇಂಪ್ಲಿಮೆಂಟೇಷನ್ ತೋರಿಸ್ತೀನಿ. ಹೊರಗಡೆ ಎಷ್ಟು ಒಳ್ಳೆ ಬಾಲೆ ಬೆಚ್ಚ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಹೋಗ್ತಾರೆ. ಬಾಂಬೆ K09GAX7227 ಟೇಬಲ್ ಯಾರ್ಡ್ ಗಾಡಿ ಹುಡುಗಿನ ಜೊತೆ ಮಾತಾಡ್ತಾ ಅಂತ ಹೇಳಿ ಕುಬಿದಲ್ಲ ಬಲ ಬೇಕು. ಅಲ್ಲಿಬ್ಬರು ದಡದಿಗಳು ನಿಂತಿದ್ದಾರಲ್ಲ, ಒಬ್ಬರು ಯಶ್ ಹೆಲ್ಮೆಟಲ್ಲಿ ಎಷ್ಟಿದೆ ಮುಖ ಇರ್ತಾರೆ. ಮುಂದ್ಗಡೆ ಸ್ಟ್ರೈಟ್ ಎದುರುಗಡೆ ದಡದಿಗಳು ನಿಂತಿದ್ದಾರಲ್ಲ ಇಬ್ಬರು, ಅವ್ರು ಆ್ಯಕ್ಚುಲಿ ಡೈವರ್ಟ್ ಮಾಡೋದಕ್ಕೆ ಮಾಡೋದಕ್ಕೆ ಟ್ರೈ ಮಾಡೋದು ಅಂದರೆ ನಾನು ಆ ರೋಡಿಂದ ಈ ಕಡೆ ಬರ್ತಾ ಇದ್ದಲ್ಲ, ಆವಾಗ ಹಿಂದ್ಗಡೆ ನಿಂತ್ಕೊಂಡು ಜೋರಾಗಿ ಅಡ್ಚಾಡ್ತಿದ್ರು. ಅಂದರೆ ಜೋರಾಗಿ ಅಡ್ಚಾಡೋದು ಯಾರನ್ನೋ ಕೂಗ್ತಾಯಿದ್ರು, ಪೂಜಾ ಅಂತ ಹೋಗೋದು. ಅಲ್ಲಿ ಎಂದಕ್ಕೆ ತಿರುಗಿ ನೋಡಲಿ ಅನ್ನೋ ಥರ ಕೂಗ್ತಾಯಿದ್ರು. ನಾನೇನು ಎಂದಕ್ಕೆ ತಿರುಗಿ ನೋಡಿದರೆ ರೈಟ್ ಹ್ಯಾಂಡ್ ಸೈಡಿಂದ ಬಂದು ಬೇಕಾದ್ರೆ ಬಾಯಿಗೆ ತಗೊಂಡು ಹೋಗ್ತಾಯಿದ್ರು. ಇವ್ರದ್ದು ಅಷ್ಟೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ಅವ್ರು ತಮಿಳ್ನಾಡು ಗಾಡಿ ನಿಂತಿತ್ತಲ್ಲ ಫುಟ್ಪಾತ್ ಮೇಲೆ, ನೆಮ್ಮನೆ ಕೂಡ ಕವರ್ ಮಾಡಿದ್ದೀವಿ. ಸೊ ಹ್ಯಾಂಡಿಕ್ಯಾಪ್ ಇನ್ನೂ ಒಬ್ಬ ಕಾಣಿಸ್ಕೊಳ್ತಾ ಹೋಗಿಲ್ಲ, ಗ್ರೀನ್ ಕಲರ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಹ್ಯಾಂಡಿಕ್ಯಾಪ್ ಈಗ ಶ್ರುತಬಳ್ಳಾಳ ಅಂಗಡಿಯಿಂದ ಇಲ್ಲಿ ಕುಮದಳಕಂದ ಪರಮೇಶ್ವರ ಹ್ಯಾಂಡಿಕ್ಯಾಪ್ ಅಲ್ಲಿಂದ ಹಿಡಿದು ಶ್ರುತಬಳ್ಳಾಳ ಅಂಗಡಿಯಿಂದ ಹಿಡಿದು ಇಲ್ಲಿವರೆಗೆ 3 ಜನನ ನೋಡಿದ್ದೀನಿ. ಅದರಲ್ಲಿ ಒಬ್ಬರು ಫಸ್ಟ್ ಒನ್ ಕವರ್ ಮಾಡಲಿಲ್ಲ, ನಾನು ಇಬ್ಬರನ್ನ ಕವರ್ ಮಾಡಿದ್ದೀನಿ ವೀಡಿಯೋ. ಅದು ಹೇಳ್ತಾ ಇದ್ದು ತಮಿಳ್ನಾಡು 50-50 ಅದೆಲ್ಲ ಆ ಕಡೆ ಇರಲಿ ಬಿಡು. ಅವ್ರು ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸರ್ ಹೇಳಿದ್ರು ಅಳಿಯಲ್ಲ ಮಗಳ ಗಂಡ ಅಂತ ಎಲ್ಲ ಅದೇ ಆಗೋದು. ಏನೋ ಒಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದರೆ ಸಾಕು ಅಷ್ಟೇ. ಸುತ್ತ ಆ್ಯಟಿಟ್ಯೂಡ್ ಅದು ಒಂದು ಫಾರ್ಮಲ್ ಇಂಪ್ಲಿಮೆಂಟೇಷನ್ ಮಾಡಿಕೊಂಡು ಏನೋ ಒಂದು ಸೆಟ್ ಪಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟಾದರೆ ಸಾಕು. ಆ್ಯಟಿಟ್ಯೂಡ್ ಫಾರ್ಮುಲಾ ಅದನ್ನ ಪ್ರೂವ್ ಮಾಡಿಬಿಟ್ರೆ ಸಾಕೋದು. ಅದು ಕುದಳಕಂದ KA05NL2322 ಗಾಡಿ. ಅದು KA05 ಪೌನ್. ಕುಮುದ ಮತ್ತು ಅವಳ ಮಗ ಇಬ್ಬರು ಮೇ ತಿಂಗಳಲ್ಲಿ ಹುಟ್ಟಿರೋದು. ಪೌನ್ ಎಲೆಂಡರ್ ಯಾವುದಿದು ಬೌನ್ಸರ್ ಆನ್ ದ ವೇ ಅಂತ. ರಾಕಿಂಗ್ ಸ್ಟಾರ್ ಯಶ್. ಆ್ಯಕ್ಚುಲಿ ಯಶ್ ಹೆಲ್ಮೆಟ್ ಹೋಯ್ತು, ಇದು ಯಶ್ದು ಎಂಥದ್ದು ಅಂದರೆ ಯಾವಂದೋ ವೇ ಅಂತ. ಅಂದರೆ ರಾಕಿಂಗ್ ಸ್ಟಾರ್ ಎಷ್ಟು ಸಪೋರ್ಟ್ ತೊಗೊಳ್ತೀವಿ, ಅವ್ನು ಕಾಪಾಡ್ತಾನೆ ಮುಂದೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅವರು. ಆ್ಯಕ್ಚುಲಿ ಅಲ್ಲಿ ಹೋಗ್ತಾ ಇದ್ದು ಇನೋವಾ ರೆಡ್ ಲೈಟು ಕ್ಯಾಮ್ರಾಗಳು ಕೂಡ ಇದೆ, ಕವರ್ ಆಗೋಲ್ಲ. ಅದು ರೆಡ್ ಲೈಟ್ ಇನೋವಾ ಗಾಡಿ ಹೋಗ್ತಿದೆ. ಇನೋವಾನಾಗ ಗೊತ್ತಾಗುತ್ತೆ ಝೂಮ್ ಮಾಡಿದ್ರೆ, ಕ್ವಾಲಿಟಿ ಉಳ್ಕೊಂಡಿದ್ರೆ, ಫೋಕಸ್ ಆಗಿದ್ರೆ ಕ್ವಾಲಿಟಿ ಉಳ್ಕೊಂಡಿರುತ್ತೆ. ಸೊ ಅದು ಏನು ಟೆಸ್ಟರ್ ಮಂಜುನಾಥ್ ಚೇತಕ್ ಇಷ್ಟು ಬೆಳಗ್ಗೆಯಿಂದ ಚೇತಕ್ ಸ್ಟೋರ್ ನಡೀತಾ ಇದೆ. ನಾನು ಚೇತಕಲ್ಲಿ ಏನು ಅಪ್ಡೇಟ್ ಮಾಡೋದಕ್ಕೆ ಅದು ಆ ಕಡೆ ಇರಲಿ. ಏನು ಹೇಳ್ತಾ ಇದೆ ಏನಾದರೂ ಇದಾವ ಬೆಳಿಗ್ಗೆಯಿಂದ ಜಿಲ್ಲಾಧಿಕಾರಿಗಳ ಗಾಡಿ ಕಡಿಮೆ ಆದರೂ ಒಂದು 3-4 ಸರಿ ನೋಡಿಲ್ಲ. ಇಲ್ಲ, ಎಕ್ಸಾಕ್ಟ್ 2 ಸರಿ ನೋಡಿದ್ದೀನಿ. ಇದು ಜಿಲ್ಲಾಧಿಕಾರಿಗಳ ಗಾಡಿನೇ ಇರಬಹುದು. ಇದ್ರ ಬಗ್ಗೆ ಏನು ಹೇಳೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ. ಅದು ಹಿಂದ್ಗಡೆಯಿಂದ ಹೋಗಿದ್ದೀವಿ ನಾವು. ಮುಂದ್ಗಡೆಗೆ ಹೋಗಲ್ಲ ಕವರ್ ಮಾಡ್ತಾ ಇರ್ತಾರೆ. ಅಂದರೆ ಹಿಂದ್ಗಡೆ ನಡ್ಕೊಂಬರ್ತಿದ್ದವನು ಮುಂದ್ಗಡೆ ಹೋಗೋದಂದರೆ ಪಕ್ಕಕ್ಕೆ ಬರ್ತಾರೆ. ಪುನಃ ಈಗ ಹಿಂದ್ಗಡೆಗೆ ಹೋಗಿ ಇಲ್ಲಿಗೆ ಹೋಗ್ತಾರೆ. ಆ ಕಡೆ ಹಂಗೆ ಮಾಡಿ
ಹಿಂದ್ಗಡೆಯಿಂದ ಗುದ್ಕೊಳ್ತಾನೆ ನನಗೆ. ಆಮೇಲೆ ಭಯ ಹಾಗೆ ಹೀಗೆ ಅಂದ್ಕೊಂಡು ಗೋಲ್ಕೊಪ್ಪ ಹತ್ರ ಏನೋ ಮಾತಾಡ್ತಾರೆ ಅಂದ್ಕೊಳ್ತಾನೆ. ಅದೇನಾದರೂ ಹಳದಿದ್ದೋಗಲಿ ಅದು ಆ ಕಡೆ ಇರಲಿ ಅಷ್ಟೇ. ಅವನಿಗೆ ಏನೋ ಅವ್ರಿಗೆ ನಂಗೆ ತೊಂದರೆ ಆಯಿತು ಅಷ್ಟೇ ಮುಖ್ಯ. ಏನು ಹೇಳ್ತಾ ಇದ್ದೆ, ಜಿಲ್ಲಾಧಿಕಾರಿಗಳದ್ದು ಒಂದಲ್ಲ ಬೆಳಿಗ್ಗೆಯಿಂದ 2 ಸರಿ ನೋಡಿದ್ದೀನಿ. 2 ಸರಿ ನೋಡಿದ್ದೀನಿ ಡಿ ಸಿ. ಫಸ್ಟ್ ನೋಡಿದ್ದು ಇದೇ ಸ್ಪಾಟಲ್ಲಿ ಬೆಳಿಗ್ಗೆ ನೋಡೋದಲ್ಲ, ಅದೇ ಸ್ಪಾಟ್ ಈಗ ಇನೋವಾ ತೋರಿಸೋದಲ್ಲ, ಅದೇ ಸ್ಪಾಟಲ್ಲಿ ಬೆಳಿಗ್ಗೆ ಡಿ ಸಿ ಆಫೀಸ್ಗೆ ಡಿ ಸಿ ಕಾರ್ ನೋಡಿದೆ ಜಿಲ್ಲಾಧಿಕಾರಿಗಳು ಇನೋವಾ ಗಾಡಿ. ಇನ್ನೊಂದು ಗಾಂಧಿವನ ಪಾರ್ಕ್ ಹತ್ರ ಜಿಲ್ಲಾಧಿಕಾರಿಗಳು ಕಾರ್ ಸೇಮ್ ಕಾರ್. ಈಗ ಪುನಃ ಹೋಯ್ತು, ಮೇ ಬಿ ಅದೇ ಇದ್ದಿರಬಹುದು, ನಾಟ್ ಶ್ಯೂರ್. ಇವಾಗ ಬೋರ್ಡ್ ಓದಲಿಲ್ಲ ನಾನು. ಇನೋವಾ ಕಾರ್ ಅದಂತೂ ಶ್ಯೂರ್. ಬೆಳಿಗ್ಗೆಯಿಂದ 2 ಸರಿ ನೋಡಿದ್ದು 100% ಅದೇ ಜಿಲ್ಲಾಧಿಕಾರಿ ಕಾರ್ಗಳೇ. ನಂಬರ್ ಪ್ಲೇಟ್ ನೋಡಿಲ್ಲ, ಅದೇ ಬೋರ್ಡ್ ನೋಡಿದೆ. 100% ಬೋರ್ಡ್ ನೋಡಿದ್ದೀನಿ ಜಿಲ್ಲಾಧಿಕಾರಿಗಳೇ. ಅದು ನೋಡೋಕ್ಕೆ ಬರೀ ಜೋರಾಗಿ ಅಲ್ಲಾಡಿಸ್ಕೊಳ್ಳಿ ಹೊಡೆಯುತ್ತೆ ನಿಂತ್ಕೊಂಡು. ದೊಡ್ಡನೇ ಮರಿ ಹೊಡಿತಾಳೆ ಏಟದು. ಹೆರಿಟೇಜ್ ಕಟ್ಟು ಈ ಜಾಗದಲ್ಲಿ ಪೋಲಿ ಇದೆಯಲ್ಲ, ಅಲ್ಲಿ ಕೆಲಸ ನಡೀತಾರೆ, ಕನ್ಸ್ಟ್ರಕ್ಷನ್ ಏನೋ ಕೆಲಸ ಇರ್ತಾರಲ್ಲ ಅಲ್ಲಿ ಮುಂದಕ್ಕೆ ಹೋಗಲ್ಲ. ಇಲ್ಲೂ ಹಾಗೆ ಮತ್ತೆ ಅಗೇನ್ ರಿಪೀಟ್. ಇಬ್ಬರು ಒಟ್ಟಿಗೆ ಒಂದೇ ಫ್ಲವರ್ ತೋರಿಸ್ತೀವಿ. ಈ ಕೋಣೆಗೆ ಮುಂದೆಯೂ ಅಷ್ಟೇ. ಬಂದು ಹೇಳ್ತಾರೆ ಕೇಳಿ ಬೆಳಿಗ್ಗೆ ಬರೀ ನಮಸ್ಕಾರ ಕಾಣ್ತವೆ. ಇವತ್ತು ಯಾವುದೋ ಮೇ ಬ್ಯಾಚ್ ಯಾವುದೋ ಗಾಡಿ ಇದೆಯಲ್ಲ ಅವ್ರದ್ದು ಮೈಸೂರು, ಅದು ರಿಲೀಸ್ ಬೇರೆ ಮಾಡಿದ್ದಾರೆ. ಒಂದು ಹೊಸದು ಲಾಂಚ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಫ್ರೀ. ಸೊ ನೋಡಿದೆ ರೇಟ್ ಅದಾಲತ್ತು ಮೈತ್ರಿ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಆನ್ ಮಾಡಿದ ತಕ್ಷಣ ಮೈತ್ರಿ ಮೊಬೈಲೇ ಬಂದಿತ್ತು. ಸಾರಿ, ಮೈತ್ರಿ ಫೋಟೋನೇ ಕಂಡಿದ್ದು. ಇವತ್ತು ಎದ್ದು ಕೂಡಲೇ ಮೈತ್ರಿ ಮುಖನೇ ನೋಡಿಲ್ಲ ನಾನು. ಆ್ಯಕ್ಚುಲಿ ಎದ್ಕೊಂಡು ಇವತ್ತು ಏನೋ ಚೆಕ್ ಮಾಡಬೇಕು ಅಂತ ಅನ್ನಿಸ್ತು. ಸೋಷಿಯಲ್ ಮೀಡಿಯಾ ನೋಟಿಫಿಕೇಷನ್ ಬರ್ತಾ ಇತ್ತಲ್ಲ. ಸೊ 100 ರೂಪೀಸ್ ಇತ್ತು ಜೋಬಲ್ಲಿ. ಸಾಯಂಕಾಲ ದುಡ್ಡು ಕೇಳಿದ್ದಾರೆ ಶಿವಮೊಗ್ಗ ಬರೋ ಹತ್ರ. ಸೊ ಅವ್ರು ಕಳಿಸಿರಲಿಲ್ಲ ಅಂದ್ಬಿಟ್ಟು ಮಲಿಕೊಂಬಿಟ್ಟೆ. ಆದರೆ ಲೇಟಾಗಿ ಕಳಿಸಿದ್ರು. ನಾನು ಮಲಿಕೊಂಡಿದ್ದೆ, ಮಾಡಾದ್ಮೇಲೆ ದುಡ್ಡು ಬಂದಿದೆ. ಸೊ ಬೆಳಗ್ಗೆ ಎದ್ದು ಕೂಡಲೇ ನೋಟಿಫಿಕೇಷನಲ್ಲಿ ಚಕ್ಕದ 100 ರೂಪೀಸ್ ಇತ್ತು. ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಮೊಬೈಲ್ ಆನ್ ಮಾಡಿದೆ. ಇನ್ಸ್ಟಾಗ್ರಾಮ್ ಚಕ್ಕದ ಓಪನ್ ಆಗಿ ಮೈತ್ರಿ ಮೊಬೈಲ್ ಮೈತ್ರಿ ಮುಖ ಅಷ್ಟೊಂದು ತಗೊಂಡು ಹೇಳೋಕ್ಕಾಗಲ್ಲ ಹೊಲಾಗಬೇಕು. ರಾಜಶೇಖರದ ಬಲಾಗ್ಬಚ್ಚಿ. ಅದು ರಾಜಶೇಖರದ ಅಂಗಡಿ ಮುಂದೆ ತಗೊಂಡು ಹೋಗಿದ್ದಾರಲ್ಲ ಪೊಲೀಸರು. ಸೊ ರಿಲೇಟೆಡ್ದು ಅವ್ರು ಕೈಯಲ್ಲಿ ಓದೋಲ್ಲ, ಮುಖ ಕವರ್ ಆಗಿದೆ ಏನೋ ಗೊತ್ತಿಲ್ಲ. ಅವರು ಎಷ್ಟು ಜೋರಾಗಿ ಅಲ್ಲಾಡಿಸ್ತಾ ಇದ್ದ. ಅವ್ನ ಕೈಲಿರೋ ಪ್ಯಾಕೇಜ್ ಗೊತ್ತಾ ಹೊರಗಡೆ ಗಾಡಿ ಪೊಲೀಸ್ A2395 ಅದು ಪೊಲೀಸರು. EM2315 23 2 3300 ಆಗುತ್ತೆ. ಅದೇ ಹೇಳಿಲ್ವ, ಅದು ಸುಧಾಬಳ್ಳ. ಈಗ ಆಟೋ ಮುಂದೆ ಶ್ರೀ ಅಂತೇನೋ ಬರ್ತಿದೆ, 3825 ಶ್ರೀಯಾಗಿ ಅಂತೇನೋ ಬರ್ತಿದೆ. ಇಲ್ಲಿ ಹುಡುಗರು ಮಾರ್ಕೆಟಿಂಗ್ ಮ್ಯಾಕ್ಸ್ ಫಾರ್ಮುಲ ಅದೇ ಕೂಡ ಎಲ್ಲ ಸೇಮ್ ರಿಲೇಟೆಡ್. ಅದು ವಾಚ್ ನೋಡುವಂಥ EB1011. ಆ್ಯಟಿಟ್ಯೂಡ್ ಏನಾದರೂ ಆಗಲಿ ಒಂದು ರಿಲೇಟೆಡ್ ನೆಟ್ವರ್ಕ್ ಫಾರ್ಮೇಷನ್ಗೆ ಎಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗಿ ಕೆಲಸ ಮಾಡ್ತಾರೆ. ಅದೇ ನಾನು ಹೈಟ್ ಮಾಫಿಯಾ ಮತ್ತು ಶಿಸ್ತು ಅಥವಾ ಏನೇನು ಇಂಗ್ಲೀಷ್ ಕಂಡಿಡಿದೆ ಎಲ್ಲ ಹೈಟ್ ತೊಂದರೆ ಯಾಕೆ ತೊಂದರೆ ಪ್ರತಿಯೊಂದಕ್ಕೂ ಇದು ಕೆಲಸ ಬೇಸ್ಮೆಂಟ್ ಆಗಿ ಕೆಲಸ ಮಾಡ್ತಾರೆ. ಅಂದರೆ ಒಂದು ಮನೆ ಕಟ್ಟೋದಕ್ಕೆ ಬರೀ ಒಂದೇ ಒಂದು ಕಲ್ಲು ಅಥವಾ ಒಂದೇ ಒಂದು ಇಟ್ಟಿಗೆ ಅದರಿಂದ ಆಗೋದಿಲ್ಲ. ಸಣ್ಣ ಸಣ್ಣ ಕಲ್ಲು ಮರಳು ಪ್ರತಿಯೊಂದನ್ನು ಸೇರಿಸ್ಕೊಂಡು ಮನೆ ಕಟ್ಟೋಕ್ಕಾಗ. ಸೊ ಒಂದು ಮನೆ ಬಿಲ್ಡಿಂಗಲ್ಲಿ ಸಿಮೆಂಟು ಮರಳು ಸಣ್ಣ ಸಣ್ಣ ಕಲ್ಲು ಪ್ರತಿಯೊಂದು ಇರ್ತದೆ. ಸೊ ಅದೇ ಥರ ಯಾರು ಮೇಲಿದೆ ಪ್ರತಿಯೊಂದನ್ನು ಪಾಸ್ ಮಾಡಿದ್ರೆ ಸರ್ಬೇಕು ರೋಡ್ ಸೈಡನ್ನು ಸೈಡ್ ಮಾಡೋದೇ ಉತ್ತಮ. ಹಬ್ಬ ಇದೆಯಲ್ಲ, ಅದಕ್ಕೆ ಈ ಟ್ರಾಫಿಕ್ ಇದೆ. ಕಮ್ಮಿ ಹಾಗೆ ಆಗ್ತದೆ. ಇವಾಗ ಹೋಗ್ಬೋದು ಸದ್ಯ ಬರೋದು ಸಿಂಥೆಟಿಕ್ ಸಮಥಿಂಗ್ ರಿಲೇಟೆಡ್ ಗ್ರೀನ್. ನೋಡಿ ಹೋಗ್ಬಿಟ್ಟು ಲೆಫ್ಟ್ ರೈಟ್ ಹೋಗೋದು. ಅವಾಗೆ ವಾಚ್ ಅಂಗಡಿ ಕೆಲಸ ಬರ್ತಾನೆ, ಅದಕ್ಕೆ ಕಾಣಿಸ್ಕೊತಾನೆ ರಾಜೇಶ್ ಪಲಾಂಬಿ.
ಪೊಲೀಸ್. ಮುಖ ಕವರ್ ಆಯ್ತಾ ಇರೋ ಚರ ಚರ ಒಂದು ಕಾಲು ಇಳ್ಕೊಂಡು ಇಲ್ಲಿ ಡೆಲಿವರಿ ಹೋಗಿ ಅಲ್ಲಿಂದ ಡೆಲಿವರಿ ಅಕ್ಟಿವಾ K09 CD 3674 ಗಾಡಿ. ಆ್ಯಕ್ಚುಲಿ ಸ್ಟೋರಿ ಏನಂದರೆ ಇಲ್ಲಿ ನ್ಯೂಡಲ್ಸ್ ತೊಗೊಂಡೆ ಈಗ. ಸೊ ನ್ಯೂಡಲ್ಸ್ ಫಸ್ಟು ನೀರು ಗೇಟ್ ತಗೊಂಡು ತರಿಸ್ತಾ ಇರೋದು ನ್ಯೂಡಲ್ಸ್ ನಾನು ತೊಗೊಂಡೆ. ಸೊ ನ್ಯೂಡಲ್ಸು ಫಸ್ಟು ಕುಕ್ ಮಾಡಿದವನು ಫಸ್ಟ್ ನನಗೆ ಕೊಡೋಲ್ಲ ನೂಡಲ್ಸ್ನ. ಅಲ್ಲಿ ಹುಡುಗ ಕುತ್ಕೊಂಡಿದ್ದ ಕುಂಬದೆಲ್ಲ ಕಂದನ ಬಾಲ ಬಿಟ್ಟು ಫಸ್ಟ್ ಆ ಹುಡುಗನ ಕೊಡ್ತಾನೆ, ಆಮೇಲೆ ನನಗೆ ಕೊಡ್ತಾನೆ. ಆ ಹುಡುಗನ ಪಕ್ಕ ಒಂದು ಹುಡುಗಿ ದೀಪಾವಳ ಡಾಟರ್ ಥರ ಇದ್ದು ನೋಡೋದಕ್ಕೆ ಅವಳು ಕೂತ್ಕೊಂಡಿದ್ದು. ಇಬ್ಬರಿದ್ರು. ಫಸ್ಟ್ ಅವ್ರಿಗೆ ಒಂದು ಫ್ಯಾಮಿಲಿ ಹೋಟೆಲ್ ಒಬ್ಬ ವ್ಯಕ್ತಿ, ಒಂದು ಹುಡುಗ ಒಂದು ಹುಡುಗಿ 3 ಜನ ಇದ್ದರು. ಫಸ್ಟ್ ಅವ್ರಿಗೆ ಕೊಟ್ಬಿಟ್ಟು ಆಮೇಲೆ ನನಗೆ ಕೊಡ್ತಾನೆ. ಅದಕ್ಕಿಂತ ಮುಂಚೆ ಹೋಗೋಕ್ಕಿಂತ ಮುಂಚೆನೇ ಇವಳು ಮ್ಯಾಕ್ಸ್ ಮಂಜುಳ ಇದ್ದಾರಲ್ಲ, ನೋಡೋಕ್ಕೆ ಹೆಚ್ಚು ಕಡಿಮೆ ಅವ್ರ ಥರನೇ ಇದ್ದರು. ಅವರೇ ಬಂದ್ಬಿಟ್ರೇನೋ ಅನ್ನೋಷ್ಟು ರಿಸಂಬಲ್ಸ್ ಇತ್ತು. 16 3240 ಕರೆಕ್ಟಾ ರವಿಚಂದ್ರನ್ಗಿದು. ಅದೇ ನಮ್ಮ ಮಮ್ಮಿ ಮುಂದೆ ಇಟ್ಕೊಂಡು ಎಲ್ಲ ಹೆಂಗೆ ಕೆಲಸ ಸಾಧಿಸ್ಕೊಳ್ತೀವಿ ಅಂತ ಆ್ಯಕ್ಟಿವಿಟೀಸ್ ಕೇಸ್ ಮಾಡ್ತಾರೆ ಆ್ಯಕ್ಚುಲಿ. ಅಂದರೆ ಈಗ ಸದ್ಯಕ್ಕೆ ನನಗೆ ಮೇನ್ ವಿಲನೇ ನಮ್ಮ ಮಮ್ಮಿ. ಅಂದರೆ ನಮ್ಮ ಮಮ್ಮಿ ಎಲ್ಲರಿಗೂ ಇಂಟ್ರೆಸ್ಟ್ ಕೊಟ್ಟು ಓಪನ್ ಮಾಡಿ ಬಿಡ್ತಾ ಇರೋದು ಎಲ್ಲರೂ. ಹೋಗ್ರಪ್ಪ ಹೋಗಿ ಸರಿ, ಅದೆಲ್ಲ ಆ ಕಡೆ ಇರಲಿ. ಅವ್ರನ್ನೆಲ್ಲ ಬುದ್ಧಿ ಕೆಲಸ ಗೊತ್ತು ನನಗೆ, ಕಳಿಸ್ತೀನಿ. ಸದ್ಯಕ್ಕೆ ಇದು ಕತೆ ಆ್ಯಕ್ಟಿಟ್ಯೂಡ್ ಕತೆ ಇದು. ಕಾಂಪೌಂಡ್ ಆಗ್ತಾ ಇರೋದು. ಚಾಚಿದ ಕೈಗೆ ಆಕಾಶವೇ ತಾಗಿದೆ. ಕಾಂಪೌಂಡ್ ಆಡ್ತಿರೋದು ಹುಡುಗರು. ಗೇಟ್ ಓಪನ್ ಇದೆ, ಸ್ಟಿಲ್ ಕಾಂಪೌಂಡ್ ಆಡ್ತಿರೋದು. ಚಾಲೆಂಜ್ ಮಾಡೋಣ. ನನಗೆ ಹೇಳ್ತಾ ಇರೋದವನು, ಚಾಲೆಂಜ್ ಮಾಡಬೇಡ ಹೆಂಗೆ ಬಸಪ್ಪ ಅಂತ ಅವನ ಹೆಸರು. ಸ್ಮಾರ್ಟ್ ಸಿಟಿ ಕವರ್ ಮಾಡಿದ್ದೀನಿ. ಒಂದು ಮೈಲಾರಿ ಹೋಟ್ಲಲ್ಲಿ ಕೆಲಸ ಮಾಡೋದು. ಬಸವರಾಜ ಪರವಾಗಿ ಮಾತಾಡ್ತಿರೋದು. ಅದೇ ಜಾಗದಲ್ಲಿ ಬಂದು ಕೂತ್ಕೊಳ್ತಾನೆ. ಅಲ್ಲೊಬ್ಬ ನನಗೆ ಅಡ್ವೈಸ್ ಮಾಡೋದಲ್ಲ, ಅದೇ ಜಾಗದಲ್ಲಿ ಬಂದು ಕೂತ್ಕೊಳ್ತಾನೆ.